ಈ ಮೋಕ್ಷಕ್ಕೆ ಮುಖ್ಯವಾಗಿರತಕ್ಕಂಥ ಸಾಧನ ಸಾಕ್ಷಾತ್ ಇಮಿಡಿಯೇಟ್ ಯಾವುದು ದೇವರ ಪ್ರಸಾದ. ಆ ದೇವರ ಅದ್ಭುತ ಪ್ರಸಾದ ಬರಬೇಕಾದ್ರೆ ಭಕ್ತಿ ಬೇಕು. ಭಕ್ತಿ ಭಗವದ್ಭಕ್ತಿ. ಆ ಭಗವದ್ ಭಕ್ತಿ ನಮ್ಮ ಶುದ್ಧ ಜ್ಞಾನದಿಂದಲೇ ಬರ್ತದೆ. ಅದ ಕಾರಣ ಜ್ಞಾನ ಭಕ್ತಿಗಳ ಎರಡು ಒಂದೇ ನಾಣ್ಯದ ಎರಡು ಮುಖ. ಅದ ಕಾರಣ ಶುದ್ಧ ಜ್ಞಾನ ಇಲ್ಲದೆ ಶುದ್ಧ ಭಕ್ತಿ ಬರಂಗಿಲ್ಲ. ಭಾವನಾದಿಂದ ಇಮೋಷನಲ್ ಆಗಿ ನಾಲ್ಕು ಮಂದಿ ಮಾಡೋದು, ನಾವು ದೇವರಿಗೆ ಗಲ್ಲಗಲ ಬರ್ಕೋದು, ಇದೊಂಥರ ಸಾಮಾನ್ಯ ಭಕ್ತಿ. ಅದು ಇದು ಅಷ್ಟು ಆಳ ಭಕ್ತಿ ಅಲ್ಲ, ಗಟ್ಟಿ ಭಕ್ತಿ ಅಲ್ಲ. ಗಟ್ಯವಾದಂಥ ಭಕ್ತಿ ಅಂತ ಏನು ಬರ್ತದೆ ಜ್ಞಾನದಿಂದ ಕೊಡಬೇಕು. ಅಂದರೆ ಪಾಯಾಸನ ಮೇಲೆ ಅದಕ್ಕೆ ಪತ್ರ ಹೊಡೆದು ಮನೆ ಮಾಡಿರ್ತಾರೆ. ಅದು ಮನೆಯೇ ಆಳ ಪಾಯ ಹಾಕಿ ಮನೆ ಕಟ್ಟಿರ್ತಾರಲ್ಲ, ಅದು ಕರೆ ಮನೆ. ಅದು ಪಾಯ ಅಂದರೆ ಜ್ಞಾನ, ದೇವರ ಮಹಿಮಾ ಜ್ಞಾನ. ಆ ದೇವರ ಮಹಿಮಾ ಜ್ಞಾನ ಎಂಬ ಪಾಯಾದ ಮೇಲೆ ಕಟ್ಟಿದ ಭಕ್ತಿ ಗಟ್ಬಿಡಿ. ಅದು ಯಾರೇನು ಬಂದರು ಮಾಡಿದ್ರು ಇವನ ಮತ್ತೆ ಕುರ್ಚಿ ಬೈದಾರ ಯಾರು ಇರ್ತಾರೆ ಬಾಯಿಲ್ಲ ಹುಡುಗ ಕಾರಣ ಮಹಿಮಾ ಎಂಬುವಂಥದ್ದು ಅದು ಭಾಳ ಮಹತ್ವದ್ದು, ಅತ್ಯುತ್ತಮವಾದಂಥ ಮಹಿಮಾ. ಆ ದೇವರ ಮಹಿಮೆ ಭಗವದ್ಭಕ್ತಿಗೆ ಪೂರ್ಣ. ಅದೇ ಅದೇ ಜಿಜ್ಞಾಸದಿಂದ ಬರ್ತದೆ. ಜಿಜ್ಞಾಸ ಶ್ರವಣ, ಮನನ, ನಿಧ್ಯಾಸ ಇದೆಲ್ಲ ಮಾಡೋದ್ರಿಂದ ಭಕ್ತಿ ಬರ್ತದೆ. ಅಪರೋಕ್ಷ ಜ್ಞಾನ ಮತ್ತೆ ಭಕ್ತಿ ಬರ್ತದೆ. ನೀವು ನಿಮ್ಮ ದೃಷ್ಟಾಂತ ನೋಡಬೇಕಂದ್ರೆ ನೀವು ಒಬ್ಬ ವ್ಯಕ್ತಿ ಬಗ್ಗೆ ದೂರದಿಂದ ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ, ನಿಮ್ಗೆ ಅವ್ರ ಬಗ್ಗೆ ಭಾಳ ಹೋರಾಟ. ಸಾಕ್ಷಾತ್ ಅವರನ್ನೇ ಭೇಟಿಯಾಗಿ ಅವ್ರ ಜೊತೆಗೇ ಒಂದು 6 ತಿಂಗಳಿದ್ರೆ ಬುದ್ಧಿ ಹೆಚ್ಚು. ಹಾಗೆ ಭಗವಂತನ ಬಗ್ಗೆ ಶಾಸ್ತ್ರಗಳನ್ನು ತಿಳ್ಕೊಂಡು ಶಾಸ್ತ್ರಗಳಿಂದ ದೇವರ ಬಗ್ಗೆ ಭಕ್ತಿ ಹುಟ್ಟೆ. ಅದೇ ಭಗವದ್ಭಕ್ತಿ. ನೀವು ದೇವರ ಸಾಕ್ಷಾತ್ಕಾರ ಮಾಡಿಕೊಂಡಾರೆ ಭಗವದ್ಭಕ್ತಿ, ಅದು ಪರಿಪಕ್ವ ಭಕ್ತಿ. ಆ ಪರಿಪಕ್ವ ಭಕ್ತಿಯ ಪ್ರಸಾದವಾಗಿ ಮೋಕ್ಷ ಅಂತ ಏನಾಯ್ತೀಗ ಭಗವದ್ಭಕ್ತಿ. ಏನು ಭಗವದ್ಭಕ್ತಿಯ ಪರಿಷ್ಕಾರವನ್ನು ಹೇಳ್ತಕ್ಕಂಥವಾಗಿದ್ದಾನೆ. ಪರಮೇಶ್ವರ ಭಕ್ತಿರ್ನಾಮ ಸುಧಾರಣ. ದೇವರ ಭಕ್ತಿ ಅಂದರೆ ನೀನು ಹೇಳಿದ್ದ ಅದನ್ನೇ ನಿನ್ನೆ ಕಟ್ಟಿಟ್ಟು ಮಾಡಿ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವಜ್ಞಾನಪೂರ್ವಕ ಸಾಧನ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕಗುಣಾಧಿಕ ಅಂತರಾಯ ಸಹಸ್ರೇಣಾದಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತಂತೀವಿ. ಹೇಳಿ ಆ ಪ್ರೇಮ ಪ್ರವಾಹನೇ ಭಕ್ತಿ. ಆ ಭಗವಂತನ ವಿಶಿಷ್ಟೇನ ಭಕ್ತಿಯದ ನಿರವಧಿಕ ಆಗಬೇಕು, ಅದು ಅನಂತ ಆಗಬೇಕು. ಒಂದೊಂದು ಕೆಲಸ ನಿರವಧಿಕ ಇಲ್ಲಿ ಮುಗೀತು ಬಾ. ಹೆಂಗೆ ರಾಯರ ಮಂಡಲ ಸ್ತೋತ್ರ ಮುಗೀತು, ಅವ್ರ ಭಕ್ತಿ ಮುಗೀತು, ಮುಂದಿನ ವರ್ಷ ಬೇಡ್ತಾವೆ ನಾವು. ಹಂಗಲ್ಲ, ನಿರವಧಿಕ ಅವರು ಹಿಂಗೆ ಇಲ್ಲಿ ಮುಗೀತು ಅಂತ ನಿರವಧಿಕ. ಇನ್ನು ಅನಂತ ಅನಂತ ಅಂದ್ರೆ ಅದು ಎಂಡಿಂಗ್ ಇಲ್ಲ. ನಿರವಧಿಕ ಮತ್ತು ಅನಂತ. ಅನವದ್ಯ ಅಲ್ಲಿ ಯಾವ ದೋಷ ಇರಂಗಿಲ್ಲ. ಕಲ್ಯಾಣವೇ ಮೊದಲಾದ ಮಂಗಳಕರವಾದ ಗುಣಗಳ ಉಳ್ಳವರು ದೇವರು ಎಂಬ ಜ್ಞಾನ ಬೇಕು. ಆ ಭಕ್ತಿಯೊಳಗೆ ಯಾರ ಮೇಲೆ ಭಕ್ತಿ ಮಾಡಲಿಕ್ಕತ್ತೀನೋ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನಿಮಗೆ ತಿಳುವಳಿಕೆ ಬೇಕು. ಸ್ವಾತ್ಮ ಆತ್ಮೀಯ ನನಗೆ ಒಂದು ವಸ್ತು ಬೇಕಾಗ್ತದೆ. ನಮ್ಮ ಆತ್ಮೀಯರ ಮೇಲೆ ನಾವು ಪ್ರೀತಿ ಇಡ್ತೀವಿ, ನನ್ನ ಮೇಲೆ ನಾವು ಪ್ರೀತಿ ಇಡ್ತಾನೆ. ಈ ವಸ್ತುಗಳಕ್ಕಿಂತಲೂ ಅನೇಕ ಗುಣಾಧಿಕ, ಅನೇಕ ಗುಣಗಳ ಇದಕ್ಕಿಂತ ಎಷ್ಟೋ ಪಟ್ಟು ಅಂತರಾಯ ಸಹಸ್ರೇಣ ನಮ್ಮ ಸಾವಿರಾರು ವಿಘ್ನಗಳು ಬಂದರೂ ಕೂಡ ಅಪ್ರತಿಬದ್ಧ ಆ ಭಕ್ತಿ ಹೋಗಬಾರ್ದು, ಇದು ತಡಿಬಾರ್ದು. ಅಷ್ಟೇ ವಿಘ್ನಗಳು ಬಂದರೂ ಏನು ಅಪ್ರತಿಬದ್ಧ ಭಕ್ತಿ ನಿಂದಿರಬಾರ್ದು, ನಿರಂತರ ವಿಘ್ನ ಇರಬಾರ್ದು. ಪ್ರೇಮದ ಪ್ರವಾಹನೇ ಭಕ್ತಿ, ಪ್ರೇಮ ಪ್ರವಾಹ ಭಕ್ತಿ. ಆ ಪ್ರೇಮದ ಪ್ರವಾಹನೇ ಭಕ್ತಿ. ಆ ಪ್ರೇಮ ಅಂದರೆ ಅತಿ ಪ್ರೀತಿ,
ಅದರ ಹಿಂದೆ ಶುದ್ಧ ಜ್ಞಾನ ಇರಬೇಕು. ಆ ಜ್ಞಾನ ಹೆಂಗಿರಬೇಕು? ನಿರಂತರವಾಗಿರಬೇಕು, ತಡಿಬಾರ್ದು. ಇಂಥ ಅಡೆತಡೆಗಳಿಲ್ಲದೆ ಇರುವ ಶುದ್ಧವಾದ ಪ್ರೇಮವೇ ಈ ಅಧಿಕೃತ್ಯ ಯಾವುದನ್ನು ಭಕ್ತಿ ಮಾಡಿ ಯತ್ನ ನಾನ್ಯತ್ ಪಶ್ಯತಿ, ಅವ ಇನ್ನೊಂದು ವಸ್ತುವನ್ನೇ ಇಚ್ಛಾ ಮಾಡೋಂಗಿಲ್ಲ ಆ ಭಕ್ತಿ ಮಾಡಿದರೆ. ಸಾ ನಿಶಾ ನೋಡಿ, ಮಾವಿನ ಹಣ್ಣು ಸ್ವೀಕರಣೆ ಮೇಲೆ ಭಾಳ ಪ್ರೀತಿ ಮಾಡ್ತೀವಿ. ಇಷ್ಟು ಪ್ರೀತಿ ಮಾಡ್ತಿಲ್ಲ ಅದು ತಿನ್ನೋ ವೇಳಕ್ಕೆ ಇನ್ನೊಂದು ಬಾಳೆಹಣ್ಣು ಸ್ವೀಕರಣೆ ಇಚ್ಛಾನೇ ಮಾಡೋಂಗಿಲ್ಲ, ಇನ್ನೊಂದು ಯಾವುದೋ ಇಚ್ಛಾನೇ ಮಾಡೋಂಗಿಲ್ಲ. ನಾನ್ಯತ್ ಪಶ್ಯತಿ, ಅದೇ ತಿನ್ನೋದು, ಅದೇ ಮಾಡೋದು. ಯತ್ ಇತ್ಯಾದಿ ಸ್ಥಿತಿ ಸ್ಮೃತಯ ಅದೇ ಅಸೋ ಸಾಕ್ಷಾತ್ಕಾರ ಮಂತ್ರೇಣ ಉತ್ಪದ್ಯತೆ. ಈ ಭಗವದ್ಭಕ್ತಿ ಮೊದಲು ಇರ್ತದೆ, ಸ್ವಲ್ಪ ಇದಾಗಿಲ್ಲ. ದೇವರ ಅಪರೋಕ್ಷ ಜ್ಞಾನವಾದ ನಂತರ ನಾವು ಅದು ಹೆಚ್ಚ ಅಪರೋಕ್ಷ ಜ್ಞಾನ ಆಗಲಾದೇನೆ ಭಗವದ್ಭಕ್ತಿ ಅದು ಹೆಚ್ಚು ಉಂಟಾಗಿಲ್ಲ. ಈ ನಿರವಧಿಕ ಕಾಲಕ್ಕೆ ಸಂಬಂಧಿಸಿದ ಎಲ್ಲ ಕಾಲ ಅವಧಿದೆ. ಆ ಸೆಷನ್ ಒಟ್ಟು ಬರಲಿಲ್ಲ, ಕ್ರಿಯಾಪದಿಯಲ್ಲಿ ಬರೀ ವಿಶ್ಲೇಷಣೆ ಹೌದು ಹೌದು ಕ್ರಿಯಾಪದ ನಿರವಧಿಕ, ಅದು ಕ್ರಿಯಾಪದ ಕ್ರಿಯಾಪದ ಲೋಕೆ ತಥಾ ಅದರ ಅವ್ಯಕ್ತ ಸ್ವರೂಪವು ಭಗವಾನ್. ಆದರೆ ಅವ್ಯಕ್ತ ಸ್ವಭಾವನಾದ ದೇವರು ಅವನು ವ್ಯಕ್ತ ಆಗಂಗೆ ಅವ್ಯಕ್ತನೇ. ನಾವು ನೂರಾರು ಸಾವಿರಾರು ಉಪಾಯ ಮಾಡಿದರೂ ಪರಮಾತ್ಮ ಸಾಕ್ಷಾತ್ಕಾರ ಹೆಂಗೆ ಆಗ್ತದೆ? ಪ್ರಸನ್ನಸ್ತು ಅನಂತ ಅಚಿಂತ್ಯ ಶಕ್ತಿ ಯೋಗ. ದೇವರು ಅವ್ಯಕ್ತ ಆಗ, ಅವ್ಯಕ್ತನಾದಂಥ ಪರಮಾತ್ಮನು ವ್ಯಕ್ತ ಮಾಡ್ಕೊಳ್ಳಿ. ಅಚಿಂತ್ಯ ಅದ್ಭುತವಾದ ತನ್ನ ಶಕ್ತಿಯಿಂದ ಆತ್ಮಾನಂದ ತನ್ನನ್ನು ತೋರಿಸಿದರು. ದರ್ಶನ ಸಾಧನ ಅನುಗ್ರಹ. ಆ ದರ್ಶನ ಅನುಗ್ರಹನೇ ಸ್ವಯೋಗ್ಯ ಗುಣೋಪಯೋಗ ಭಗವದ್ ವಿಗ್ರಹ. ತನಗೆ ಯೋಗ್ಯವಾದ ನಿರ್ದುಷ್ಟವಾದ ಭಗವಂತನ ಬಿಂಬ ವಿಶೇಷದ ಸಾಕ್ಷಾತ್ಕಾರವೇ ನಿರಂತರ್ಯಾರ್ಥ. ಅದು ಭಗವದ್ಭಕ್ತಿ ಬಂದ ಮೇಲೆ ವಿಷಯ ವೈರಾಗ್ಯ. ಭಗವದ್ಭಕ್ತಿ ಲಕ್ಷಣ ಗೊತ್ತಂತೆ, ಬೇರೆ ಕಡೆ ವೈರಾಗ್ಯ ಬಿಟ್ಬಿಡು. ಬೇರೆ ಕಡೆ ಮೋಹಿದ್ದು ಇತ್ತೀಚೆಗೆ ಭಕ್ತಿ ಸರಿ ಇಲ್ಲ ಅಂತ. ಬೇರೆ ಸಂಸಾರದಾಗೂ ಅಷ್ಟೇ ಆಸಕ್ತಿ, ಅಲ್ಲೇ ಆಸಕ್ತಿ. ಕರ್ತವ್ಯ ಬೇರೆ ಆಸಕ್ತಿ ಇದೆ. ಕರ್ತವ್ಯ ಮಾಡು, ಕರ್ತವ್ಯಕ್ಕೆ ಏನು ತೊಂದರೆ ಇದೆ. ಕ್ಯಾಶಿಯರು ₹1,00,000 ಕೊಡ್ತಾನ ತೊಗೊಳ್ತಾನೆ, ಕರ್ತವ್ಯ. ಆದರೆ ಅವನ ಆಸಕ್ತಿ ಆಗಿಲ್ಲ. ಇದು ನನ್ನ ₹1,00,000 ನಾನು ಹೋಯ್ತು ಅಂತ ಅದಕ್ಕೂ ಸ್ವಲ್ಪ ಶಕ್ತಿ ಬೇಕು. ಆಸಕ್ತಿ ಬೇಕು. ಅಂದರೆ ಕರ್ತವ್ಯ ಪರ ಇರಲಿ, ಕರ್ತವ್ಯಕ್ಕಾಗಿ ಆಸಕ್ತಿ ಇರಲಿ, ವಸ್ತುವಿನ ಬಗ್ಗೆ ಆಸಕ್ತಿ ಇಲ್ಲ. ಹೌದು, ವಿಷಯ ವೈರಾಗ್ಯ. ಅದಕ್ಕೆ ವಿಷಯ ವೈರಾಗ್ಯ. ನಮ್ಮ ವೈರಾಗ್ಯ ಬಂದದಿಲ್ಲ ಅಂತ ನೀವು ಯಾರು ಕೇಳಕ್ಕೆ ಹೋಗಬೇಡ. ಜೀವನದಲ್ಲಿ ಅಸಾಧಾರಣ ಪ್ರೀತಿ ಶುರುವಾಯಿತು, ತಾನಾಗೆ ಅಂದರೆ ಭಾಳ ನ್ಯಾಯ ಹೇಳ್ತಾನೆ ನಾನು. ವೈರಾಗ್ಯ ಅಂದರೆ ಬೇಜವಾಬ್ದಾರಿಯಿಂದ ಮನೆ ಹೆಂಡತಿ ಮಕ್ಕಳನ್ನ ಬಿಡೋದಲ್ಲ, ತಿಳ್ಕೊಂಡು ಹಾಕಿದ್ರು. ವೈರಾಗ್ಯದಲ್ಲಿ ನಾವು ಎಲ್ಲ ಹೆಂಡತಿ ಬಿಟ್ಟಿದ್ರು, ಮಹಾಮೂರ್ಖ ಅಂತಾರೆ. ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಅಲ್ಲಿ ಆಸಕ್ತನಾಗಿರುವುದಕ್ಕೆ ವೈರಾಗ್ಯ. ಅಂದರೆ ಅದೇ ಪದ್ಮಪತ್ರ. ಅದಕ್ಕೆ ಆ ವೈರಾಗ್ಯ ಅಂತ ಏನದಲ್ಲ, ಸಹಿತಾತ್ ಬಹುಕಾಲೋಪಚಿತಾತ್ ನಿಧಿಧ್ಯಾಸನ. ನೋಡಿ, ಬಹುಕಾಲದಿಂದ ಸಂಪಾದಿಸಿದ ನಿಧಿಧ್ಯಾಸನ ಪರನಾಮಕ. ನಿಧಿಧ್ಯಾಸನ ಧ್ಯಾನ, ವಿಚಿಂತನ. ಈ ಶ್ರೇಷ್ಠವಾದಂಥ ಭಕ್ತಿಯಿಂದ ಕೂಡಿದ ದೇವರ ಧ್ಯಾನದಿಂದ ನಮಗೆ ಸಾಕ್ಷಾತ್ಕಾರ. ಧ್ಯಾನ ಇಲ್ಲದೆ ಸಾಕ್ಷಾತ್ಕಾರ ಆಗಂಗಿಲ್ಲ. ಭಕ್ತಿ ವೈರಾಗ್ಯದಿಂದ ಕೂಡಿದ ಧ್ಯಾನ. ಆ ಧ್ಯಾನ ಇಲ್ಲದೆ ಚಿಂತನಾತ್ ವೃತೆ, ಸುಧಾಕರ ವಾಕ್ಯ. ಆ ಚಿಂತನೆ ಇಲ್ಲದೆ ಇವರಿಗೆ ಸಾಕ್ಷಾತ್ಕಾರ ಆಗುವುದಿಲ್ಲ. ನಚ್ಚ ನಿಧಿಧ್ಯಾಸನ ವಾಕ್ಯಾರ್ಥ ರಕ್ಷಣೆ ಶ್ರವಣೆ ಕೃತಿ ಇರಲಿ. ನೋಡಿ, ನಿಧಿಧ್ಯಾಸ ನಿರಂತರವಾದಂಥ ಚಿಂತನದಲ್ಲ, ಧ್ಯಾನದಲ್ಲ. ಹೆಂಗಾಯ್ತ? ವಾಕ್ಯಾರ್ಥ ಗ್ರಹಣ ರಕ್ಷಣೆ ಶ್ರವಣೆ. ಈ ಪಾಠ ಪ್ರವಚನದಲ್ಲಿ ನೀವು ಗ್ರಂಥದೊಳಗಿಂತ ವಾಕ್ಯಾರ್ಥಗಳ ಶ್ರವಣ ಮಾಡಿ ತಿಳ್ಕೊಳ್ಳೋದೇನೆ
ಆ ನಿಧಿಧ್ಯಾಸನ ಕೃತೇಪಿ ವಿನಾಮನನ ಫಲನಾಮಕ ಜಿಜ್ಞಾಸ. ಈ ಶ್ರವಣ ಮಾಡಿದರೆ ಮನನ ಆಗಬೇಕು. ಮನನ ಅಂದರೆ ಇದು ತಪ್ಪು ಇದು ಸರಿ ಅಂತ ಪ್ರಶ್ನೆ ಮಾಡಿಕೊಂಡು ತಿಳ್ಕೊಂಡು ಮಾಡ್ಕೊಂಡು ಅದು ಹತ್ತಸರ ಅವನಿಗೆ ಮನನ ಶ್ರವಣ ಮಾಡಬೇಕು. ನೋಡಿ, ಶ್ರವಣೇ ಕೃತೇಪಿ ಶ್ರವಣ ಮಾಡಿದರು ಮನನ ಫಲನಾಮನ ವಿಚಾರ ಅಂದರೆ ಮನನ. ಇದೇ ಮನನ. ನೀವೇನು ಗುರುಗಳಿಗೆ ಕೇಳ್ತೀವಿ, ನಾವು ಹೇಳ್ತೀವಿ, ಇದಿಲ್ಲದೇನೆ ನಿಮಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಧ್ಯಾನ ನಿಶ್ಚಿತ ತತ್ವ ನಿಶ್ಚಯ ಆದ್ಮೇಲೆ ಧ್ಯಾನ ಮಾಡ್ತೀವಿ. ವೈಬ್ರೇಷನಿಂದ ಧ್ಯಾನ ಮಾಡೋಂಗಿಲ್ಲ. ದೇವರು ಇದ್ದಾನೋ ಇಲ್ಲೋ ಅಂತ ಹಿಂಗೆ ಇದ್ದಾಗ ದೇವ್ರ ಧ್ಯಾನ ಆಗಿದೆ. ದೇವರಿದ್ದು ಸರ್ವತ್ವ ಇದ್ದಾನೋ ಇಲ್ಲೋ ಧ್ಯಾನ ಆಗಿದೆ. ಆಕಾರದನೋ ಇಲ್ಲೋ ಧ್ಯಾನ ಆಗಿದೆ. ಅವನು ಇದ್ದಾನ, ಅವನು ಸರ್ವತ್ವನೂ ಇದ್ದಾನ, ಅವನ ಆಕಾರದ ಅಪ್ರಾಕೃತವಾದಂಥ ಆಕಾರದ ದೇವರಿಗೆ ಇತ್ಯಾದಿ ನಿಮಗೆ ನಿಶ್ಚಯ ಮಾಡಿಕೊಳ್ಳದೇನೆ ನೀವು ಧ್ಯಾನ ಮಾಡಲಿಕ್ಕೆ ಶಕ್ಯವಿಲ್ಲ. ಓಕೆ, ನಿಶ್ಚಯ ಅಂದರೆ ಧ್ಯಾನ. ನಿಶ್ಚಯ ಆಗೋದು ಅದರಿಂದ ನೀವು ಕೇಳಿದ್ದು ಗಟ್ಟಿಮುಟ್ಟಿ ಕೇಳಿದ್ರೆ ಚಿಂತನೆ ಹೌದು. ಮಂಥನ ಅಂದರೆ ಮನನ. ನೀವು ಧ್ಯಾನ ಮಾಡಬೇಕಾದ್ರೆ ಚಿಂತನ ಮಂಥನ ಆಗಬೇಕಾದ್ರೆ ಕೇಳಬೇಕಾದ್ರೆ ಮಂಥನ ಏನು ಮಾಡೋದು? ಮಜ್ಜಿಗೆ ಇದನ್ನ ಕಡಿತೀರಿ, ಮಜ್ಜಿಗೆ ಬರೀ ಹಿಂಗೆ ಕೊಡ್ತೀರಿ. ಹಾಗೆ ನೀವು ಏನಾದರೂ ಪೂರ್ವ ಪಕ್ಷ ಸಂಶಯ, ಇದು ಸಂಶಯ ವಿಷಯ ಯಾವ ಬರ್ತಪ್ಪ? ಕೇಳ್ಮೇ ಬರ್ತಾವೆ. ಕೇಳಿದ್ರೆ ಸಂಶಯ ಏನು ನೋಡ್ರಿ, ಹಿಂಗೆಲ್ಲ ಕೇಳ್ತೀವಿ ನಾವು, ಸಂಶಯನೇ ಬರೋಂಗಿಲ್ಲ ಅಂದರೆ ಕೇಳೋಂಗಿಲ್ಲ. ಸರಿ ಬರ್ತದೆ ಮುಳ್ಳಾಗಿಲ್ಲ. ಯಾರು ನೋಡ್ತಾವ? ನಡೆಯ ಮನೆ ಕೂಡ ಮುಳ್ಳು ನೋಡ್ತಾವೆ. ಹಂಗೆ ಸಂಶಯಗಳು ಬರಬೇಕೆ, ಅದನ್ನು ಇಟ್ಕೋಬೇಕು. ಅದೇ ಮನನ. ಬಂದ ಸಂಶಯವನ್ನು ಸದ್ಗುರುಗಳಿಂದ ಚೆನ್ನಾಗಿ ಕೇಳಿ ತಿಳ್ಕೊಳ್ಳೋದು ಮನನ. ಆದ್ಮೇಲೆ ಏನಾಗ್ತದೆ ಹೇಳ್ರಿ? ಗಟ್ಟಿಬಿಟ್ಟು ಆದ್ಮೇಲೆ ಏನಾಗ್ತದೆ? ಧ್ಯಾನ. ಆ ನಿರಂತರ ಧ್ಯಾನದಿಂದ ಭಗವದ್ಭಕ್ತಿ ಹೆಚ್ಚಾಗಿ ಇನ್ನಿಷ್ಟು ವೈರಾಗ್ಯ ಬಂದು ಇನ್ನಿಷ್ಟು ಬಂದು ದೇವರ ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನ. ಹೀಗೆ ಅಪರೋಕ್ಷ. ಆ ಅಪರೋಕ್ಷ ಜ್ಞಾನದಿಂದ ಪ್ರಸಾದ, ಆ ಪ್ರಸಾದದಿಂದ ಮೋಕ್ಷ. ಇಷ್ಟು ಸ್ಟೆಪ್ಸ್ ಅವೆ ಹೇಳಿದೆ. ಭಗವದ್ ವಿಗ್ರಹ ವಿಶೇಷ ಆದನ ವೈರಾಗ್ಯ ತದ್ಭಕ್ತಿ ಸಹಿತ ಬಹುಕಾಲ ಉಪಚಿತಾತ್ ನಿಧಿಧ್ಯಾಸನಾ ಪರನಾಮಕಾತ್ ಚಿಂತನಾತ್ಮತೆ ನಚ ನಿಧಿಧ್ಯಾಸನಂ ವಾಕ್ಯಾತ್ಮಕಲಕ್ಷಣೆ ಶ್ರವಣೆ ಕೃತೇಪಿ. ಈ ನಿಧಿಧ್ಯಾಸನದಲ್ಲ, ನೀವೇನು ಪಾಠ ಪ್ರವಚನ ಕೇಳ್ತಿರಲಿಲ್ಲ, ಶ್ರವಣ. ಈ ಶ್ರವಣ ಮಾಡಿದರೂ ಕೂಡ ಮನನಾಪರನಾಮನ ಮನನವೆಂಬ ಇರೋದಲ್ಲ. ಪ್ರಶ್ನೋತ್ತರ ಕೇಳಿ ಗಟ್ಟಿ ಮಾಡಿಕೊಳ್ಳೋದು. ಈ ಮನನ ಮಾಡಲಾರ್ದೆ ನಿಮಗೆ ನಿಧಿಧ್ಯಾಸ ಮಾಡಿ ಸಂಶಯ ವಿಪರ್ಯೋ ತಾದವಸ್ಥೆ. ಬರೀ ಶ್ರವಣ ಮಾಡಿ ಧ್ಯಾನ ಮಾಡಿಕತ್ರೆ ಅಂದರೆ ಸಂಶಯ ಮತ್ತು ಹಾಗೆ ಹೋಗ್ಕೊಂಡ್ಬಿಡ್ತಾರೆ. ನೀವು ಮನನ ಅಂದ್ರೆ ಹೇಳಿದ್ದನ್ನು ಸಂಶಯ ಬರ್ತಾರೆ. ಆ ಸಂಶಯ ಕೇಳಬೇಕು, ಪರಿಹಾರ ಮಾಡ್ಕೋಬೇಕು. ಮತ್ತು ಸಂಶಯ ಬರ್ತಾರೆ, ಮತ್ತು ಪರಿಹಾರ ಮಾಡಿ. ಈಗ ಒಂದು 5-6 ಸಲ ಆದ್ಮೇಲೆ ನಿಮ್ಗೆ ಗಟ್ಟಿ ಆಗ್ತದೆ. ನಾವು ಬರೀ ಕೇಳೋದಷ್ಟೇ, ನಾವು ಗುರುಗಳಿಗೆ ಹೇಳ್ತಾರೆ ಕೇಳಿಬಿಡೋದು ಅಂದ್ರೆ ಮುಂದೆ ನಿಮಗೆ ಸಂಶಯ ಬರ್ತಾವ. ಆಮೇಲೆ ವಿಪರೀತ ಜ್ಞಾನ ಆಗುತ್ತೆ. ನೀವು ಹೇಳಿದ್ರು ಮತ್ತು ನಿಧಿಧ್ಯಾಸನಂ ವಾಕ್ಯಾದ ಶ್ರವಣೆ ಕೃತಿಯಲ್ಲ. ಆ ಸಂಶಯ ವಿಪರ್ಯೋತಾದ ನೀವು ಮನನವನ್ನು ಮಾಡದೇ ಇದ್ರೆ ಸಂಶಯ ಮತ್ತು ವಿಜ್ಞಾನ ನೈತಯೋ ಸ್ವತೋ ಆದರ ವೇದಂತರ್ಯಾದ ಕೊಡ್ತೇವೆ. ಆ ಸಂಶಯ ವಿಪರೀತ ಜ್ಞಾನ ಇದ್ದಾಗ ನಿಮ್ಮ ಧ್ಯಾನ ಗಟ್ಟಿಮಟ್ಟಿ ಆಗಂಗಿಲ್ಲ. ಏನು ಧ್ಯಾನ ಮಾಡ್ತೀವಿ ನಾವು ಮಾಡ್ಕೊತೀವಪ್ಪ, ಹಿಂಗೆ ಅವ್ರು ಹಿಂಗೆ ಹೇಳೋದು ಹಿಂಗೆ ಹೇಳ ಒಟ್ಟೆ ಮಾಡ್ಕೊಂಡು ಬರ್ತೀವೋ ಏನಾಗ್ತದೆ ಆಗ್ತದೆ. ಮೂರ್ಖ ಲಕ್ಷಣ ಆಗ್ತೈತಿ. ಅಥವಾ ಜಿಜ್ಞಾಸ. ಅದಕ್ಕೆ ಏನು ಮಾಡಬೇಕು? ನಾವೇನು ಮಾಡಬೇಕು? ಭಗವದ್ ಧ್ಯಾನಕ್ಕಾಗಿ ಮನನ ಮಾಡಬೇಕು. ಮನನ ಮಾಡಬೇಕಾದ್ರೆ ಶ್ರವಣ ಮಾಡಬೇಕು. ಶ್ರವಣ ಮನನ ಕೂಡಿದ್ದೇ ಜಿಜ್ಞಾಸ ಅಥವಾ ಜಿಜ್ಞಾಸ. ಅತಃ ಬ್ರಹ್ಮ ಜಿಜ್ಞಾಸ. ನಿಧಿಧ್ಯಾಸನ ಪರಮೇಶ್ವರ ಅನುಗ್ರಹ ತದ್ದರ್ಶನ. ನಿಧಿಧ್ಯಾಸನ ಪರಮೇಶ್ವರ ಅನುಗ್ರಹ, ದೇವರ ದರ್ಶನ, ಆಮೇಲೆ ಪರಮ
ಭಕ್ತಿ ಪರಮಾನುಗ್ರಹದ್ವಾರ ಮೋಕ್ಷ ಸಾಧನತ್ವ. ಜಿಜ್ಞಾಸ ಏನಾಯ್ತು ಹೇಳಿ ಒಟ್ಟು ಜಿಜ್ಞಾಸ ಅಂದರೆ ಮೋಕ್ಷಕ್ಕೆ ಸಾಧಕ ಹೆಂಗಾಗ್ತದೆ ಅಂದ್ರೆ ನಿಧಿಧ್ಯಾಸನ. ಜಿಜ್ಞಾಸ ಅಂದರೆ ಮೂರು ಅದು ಜಿಜ್ಞಾಸ ಮೂರು ಶ್ರವಣ ಮನನ ಕೂಡಿದ್ದು ನಿಧಿಧ್ಯಾಸನ ಜಿಜ್ಞಾಸನೇ. ಆಮೇಲೆ ಜಿಜ್ಞಾಸ ನಿಧಿಧ್ಯಾಸನ ಆಯ್ತಾ. ಪರಮೇಶ್ವರ ಅನುಗ್ರಹ, ಅವನ ಅನುಗ್ರಹ ದರ್ಶನದಿಂದ ಪರಮ ಭಕ್ತಿ. ಮೊದಲ ಸಾಮಾನ್ಯ ಭಕ್ತಿ ಇರ್ತದೆ, ಮುಂದೆ ಪರಮಾನುಗ್ರಹ. ಮೊದಲ ಅನುಗ್ರಹ ಪರಮಾನುಗ್ರಹ, ಅದರಿಂದ ಮೋಕ್ಷ. ಅನುಗ್ರಹ ಒಂದೇ, ಪ್ರಸಾದ ಅಂದ್ರೆ ಅದ ಕಾರಣ ಈ ಒಂದು ಇದು ಅಂತ ಸ್ಟೆಪ್ಸ್ ಜಿಜ್ಞಾಸ ಮೋಕ್ಷ ಸಾಧನತ್ವ ಅಥವಾ ಬ್ರಹ್ಮ ಜಿಜ್ಞಾಸ. ಈ ಧ್ಯಾನದಿಂದ ಅಪರೋಕ್ಷ ಅಂತ ರಾಮಾನುಜಿಯರಂತೆ ಅವರು ವಿಶಿಷ್ಟ ನೆಕ್ಸ್ಟ್ ಸ್ಟೆಪ್ ನಮ್ಮ ಮುಂದೆ ಧ್ಯಾನಸ್ಥರಾದಾಗೆ ನಮ್ಮ ಅಪರೋಕ್ಷ ಆಗ್ತದೆ. ಅವ್ರು ಸುಖ ಮಾಡ್ಕೊಂಡಲ್ಲ ಇಲ್ಲೇ ಮಾಡ್ಕೊಂಡು ಏನು ಡಿಫ್ರೆನ್ಸ್ ಏನು ಬರ್ತಾ ಹೇಳ್ತಾರೆ, ಇಲ್ಲೇ ಮುಂದೆ ಬರ್ತದೆ. ಏನು ಬಂತು ಇದೇ ಬಂತು ನೋಡಿ. ಏತು ಧ್ಯಾನವೇವ ಪರಮ ಪಾಠವಂ ಪರಮಪಾದಾಪನ್ನಂ ಅಪರೋಕ್ಷಕಾಲಮಿತಿ ಮನ್ಯಂತೆ ತೇಷಾಂ ದರ್ಶನಶ್ರುತಯ ಉಪಚರಿತಾರ್ಥಃ. ಏನು ಅಮಾನ್ಯ ಯಾರು ಧ್ಯಾನವೇ ಅಪರೋಕ್ಷ ಜ್ಞಾನ ಅಂತಾರೆ. ಧ್ಯಾನ ಆದ ಮ್ಯಾಲ ಪರಮ ಭಕ್ತಿ ಮಾಡಿ ದೇವರು ನೋಡೋದು ಅಪರೋಕ್ಷ ಜ್ಞಾನ ಅಲ್ಲ, ಧ್ಯಾನಾವಸ್ಥೆಯೇ ಅಪರೋಕ್ಷ ಜ್ಞಾನ. ಧ್ಯಾನದಲ್ಲಿ ಭಕ್ತಿ ಇದೆ, ಅದೇ ಭಕ್ತಿ ಇದೆ, ಅದರ ಅಪರೋಕ್ಷ ಜ್ಞಾನಕ್ಕೆ ಪ್ರತ್ಯೇಕ ಸ್ಥಳ ಇಲ್ಲ. ಧ್ಯಾನ ಮಾಡೋ ವೇಳೆಗಿಂತ ದೇವ್ರು ನೋಡ್ತಿರ್ತೀವಿ. ಕಾರಣ ಪರಮ ಪಾಠ ಧ್ಯಾನವೇ ಪರಿಪಕ್ವಾದ ಅದೇ ಅಪರೋಕ್ಷ. ಅಪರೋಕ್ಷಾಕಾರ ಇತಿ ಮನ್ಯಂತೆ. ಇನ್ನು ತಿಳಿದಿಲ್ಲ ನಾವೇನು ಹೇಳ್ತೀವಿ, ಶ್ರವಣ ಮನನ ಧ್ಯಾನದಿಂದ ವಿಶಿಷ್ಟವಾದಂಥ ಪರಿಪಕ್ವ ಭಕ್ತಿ. ದೇವರು ಕಾಣಿಸು, ದೇವರು ನೋಡುವುದು, ದೇವರು ನೋಡುವುದೇ ಅಪರೋಕ್ಷ ಜ್ಞಾನ. ಅಪರೋಕ್ಷದ ಅಕ್ಷಾತ್ಪರ, ಅಪ್ರತ್ಯಕ್ಷದ ವಿರುದ್ಧ ಪ್ರತ್ಯಕ್ಷ. ಇದೇ ನಮ್ಮಲ್ಲಿ ಅಪರೋಕ್ಷ ಜ್ಞಾನ. ಅದು ಧ್ಯಾನಾವಸ್ಥೆಯೇ ಅಪರೋಕ್ಷ ಜ್ಞಾನ. ಧ್ಯಾನ ಮಾಡ್ತಾ ಇರೋ ವೇಳೆಯಾಗಿ ಏನು ದೇವರು ನೋಡ್ತೀವೋ ಅದೇ ಅಪರೋಕ್ಷ. ಅಪರೋಕ್ಷ ಜ್ಞಾನಕ್ಕೆ ಪ್ರತ್ಯೇಕ ಅವಸ್ಥೆ ಇಲ್ಲ, ಸಾಮಾನ್ಯ. ಹಿಂಗೆ ಹೇಳ್ತಕ್ಕಂಥವ್ರಿಗೆ ದರ್ಶನ ಶ್ರುತಯ ಉಪಚರಿತಾರ್ಥ. ದರ್ಶನ ಶ್ರುತಿ ಅವಕ್ಕೆ ಅರ್ಥ ಏನು? ಆತ್ಮಾವಾರೇ ದ್ರಷ್ಟವ್ಯ, ಕರ್ತವ್ಯ, ಮಂತವ್ಯ, ನಿಧಿಧ್ಯಾಸ. ಮೊದಲ ಆತ್ಮನನ್ನು ನೋಡಬೇಕು ಅಂತ. ನೋಡಬೇಕಾದ್ರೆ ಏನು ಮಾಡಬೇಕು? ಕರ್ತವ್ಯ ಕೇಳಿದಾಗ ಏನು ಮಾಡಬೇಕು? ಮಂತವ್ಯ. ಮನನ ಮಾಡಿದಾಗ ಏನು ಮಾಡಬೇಕು? ಧ್ಯಾನ ಮಾಡಿದ ಮೇಲೆ ದ್ರಷ್ಟವ್ಯ, ನೋಡಿ. ದರ್ಶನಕ್ಕಾಗಿ ಮೂರು ಸ್ಟೆಪ್ ಹೇಳ. ದೇವರ ದರ್ಶನವೇ ಅಪರೋಕ್ಷ ಜ್ಞಾನ ಅಲ್ವಾ? 3 ಸ್ಟೆಪ್. ಏನು ಮೊದಲ ಈ ಪಾಠ ಕೇಳೋ, ಇದು ಮನೆಯೊಳಗೆ ಹೋಗಿ ಅಥವಾ ನಮ್ಗೇನು ಮಾಡ್ತಾರ ಮನನ ಮಾಡಿದ ಮೇಲೆ ಧ್ಯಾನ ಆದ ಮೇಲೆ ದೇವರು ಕಾಣ್ತಾರೆ. ಹಿಂಗೆ ವೇದ ಹೇಳ್ತಾರೆ, ಆತ್ಮಾವಾರಿ ದ್ರಷ್ಟವ್ಯ, ಕರ್ತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಆಮೇಲೆ ದರ್ಶನ. ದ್ರಷ್ಟವ್ಯ ಅಂತ ಮೊದಲೇ ಹೇಳ್ಬಿಟ್ಟು, ನೋಡಬೇಕಾದರೆ ಇವು 3 ಮಾಡಬೇಕು. ಮತ್ತು ಈ ಶ್ರುತಿ ಇವರಿಗೆ ಇವ್ರ ಮತಕ್ಕೆ ವಿರುದ್ಧ. ಇವರು ವೈದಿಕರೇ, ಇದಕ್ಕೆ ಅರ್ಥ ಮಾಡ್ತಾರೆ. ದೇವರ ಧ್ಯಾನವೇ ಅಪರೋಕ್ಷ ಜ್ಞಾನ, ಧ್ಯಾನವೇ ದರ್ಶನ. ದ್ರಷ್ಟವ್ಯ ಪ್ರತ್ಯೇಕ. ಅದಕ್ಕೆ ಅವ್ರ ದೃಷ್ಟಿಯಿಂದ ದರ್ಶನ ಶ್ರುತಿಗಳು ಉಪಚರಿತಾರ್ಥ, ತುಂಬ ಔಪಚಾರಿಕವಾಗಿ ಹೇಳ್ದಂತ. ಆದ ಕಾರಣ ಆ ಶ್ರುತಿಗಳಿಗೆ ನಾವೇನು ಮಾಡಬೇಕು? ಒಂದು ನ್ಯಾಯವನ್ನು ಕೊಡಬೇಕಾದ್ರೆ, ಶ್ರುತಿಗಳಿಗೆ ನ್ಯಾಯವನ್ನು ಕೊಡಬೇಕಾದ್ರೆ ನಾವೇನು ಮಾಡಬೇಕು? ದರ್ಶನ ಆತ್ಮಾವನೇ ದುಷ್ಟ್ವೈವ ಮುಖ್ಯತೆ ಇತ್ಯಾದಿ ಶ್ರುತಯ. ದೇವರನ್ನು ನೋಡಿದ ಮೇಲೇನೇ ಮೋಕ್ಷ ಆಗ್ತದೆ. ಧ್ಯಾನ ವೇಳೆಗೆ ನೋಡ್ತಾನೆ, ಧ್ಯಾನಾವಸ್ಥೆಯೊಳಗೆ ನೀವು ಕಣ್ಣು ಬಸ್ತೇವೆ, ಕಣ್ಣಿಗೆ ದೇವ್ರು ಕಾಣಿಸ್ತಾನೆ.
ಕಾಣಿಸ್ತಾ ಯಾವ ರೂಪ ಅದು? ವಾಸನಾ ರೂಪ. ನೀವು ಯಾವುದೋ ಒಂದು ಕೃಷ್ಣೋ ರಾಮೋ ಒಂದು ವಾಸನಾ ರೂಪ ಮಾಡ್ಕೊಂಡು ನೋಡ್ತಿರ್ತೀವಿ, ದೇವ್ರು ಕಾಣಿಸ್ತ, ಅದಲ್ಲ, ಅದು ವಾಸನಾ ರೂಪ. ಅದು ಸಾಕ್ಷಾತ್ ಪರಮಾತ್ಮ ಕಾಣಿಸೋದು, ಬಿಂಬ ಸಾಕ್ಷಾತ್. ಅದು ಬೇರೆನೇ. ವಾಸನಾ ರೂಪ ಮತ್ತು ದೇವರ ರೂಪ ಪ್ರತ್ಯಕ್ಷ ಅಂತೀರಿ. ನಮ್ಗೆ ಗೊತ್ತೇ ಇಲ್ಲ ವಾಸನಾ ಯಾವುದು ಪ್ರತ್ಯಕ್ಷ ಅಂತ ಗುರುಗಳು ಬಂದು ಹೇಳ್ತಾರೆ ವಾಸನಾ ರೂಪ ಇದಾಗುದಿಲ್ಲ, ಪ್ರತ್ಯಕ್ಷ ನಮಗೆ ಹ್ಯಾಂಗ ಗೊತ್ತು, ನಾವು ನೋಡೇ ಭಾಳ ಒಳ್ಳೆ ಪ್ರಶ್ನೆ. ನೋಡೇ ಇಲ್ಲ. ಈಗ ಭಾಗವತದ 4ನೇ ಸ್ಕಂದೊಳಗೆ ಧ್ರುವೋಪಾಖ್ಯಾನ ಬರ್ತದೆ. ನೀವು ಕೇಳಿ, ಧ್ರುವೋಪಾಖ್ಯಾನ ಒಳಗೆ ನಾರದರು ಧ್ರುವನಿಗೆ ಭಗವದ್ ಧ್ಯಾನ ಮಾಡಲಿಕ್ಕೆ ಹೇಳ್ತಾರೆ. ದೇವರು ಹೆಂಗಿದ್ದಾನ ಅಂತ ತರುಣಂ ರಮಣೀಯಾಂಗಂ ಸುಂದರಂ. ತರುಣ ರಮಣೀಯಾಂಗ, ಸುಂದರವಾದಂಥ ನೀಲಿಮೈ ಬಣ್ಣ, ಅವಳದಂತೆ ತುಟಿ, ಅತ್ಯುತ್ತಮ ಸುಂದರ ಹಿಂಗೆ ರೂಪವನ್ನು ಕೇಳ್ತಾನೆ. ನೀವು ಚಿಂತನೆ ಮಾಡ್ತಾನೆ, ಅವ್ನು ಕೇಳ್ತಾನೆ, ಅದನ್ನು ಚಿಂತನೆ ಮಾಡ್ತಾನೆ. ಆ ರೂಪ ಕಣ್ಣು ಮುಂದೆ ಬಂತು. ಅವಾಗ ಪರಮಾತ್ಮ ಬಂದು ನಿಂತ ಮುಂದೆ, ಅವ್ನು ಕಣ್ಣು ತೆಗೆಯವಲ್ಲ. ಏನು ಮಾಡಿದ, ಆ ವಾಸನಾ ರೂಪ ಅಳಿಸ್ಕೊಡೇನೆ ಸಾಕ್ಷಾತ್ ರೂಪ ಕಣ್ಣು ತೆಗೆದ ಸಾಕ್ಷಾತ್ ರೂಪ. ಅದು ವಾಸನಾ ರೂಪ ಬೇರೆ ಮತ್ತು ಸಾಕ್ಷಾತ್ ವಾಸನಾ. ಅದು ನೀವು ಚಿತ್ರದಲ್ಲ, ಈ ಭದ್ರಾಚಾರ್ಯ ಚಿತ್ರ ಅದ, ಇದ್ರಾಗ ನಮ್ಮ ಮನಸ್ಸಾಗ ಒಂದು ಚಿತ್ರ, ಅದು ಮನೋಮಯ ಚಿತ್ರ, ಇದು ಹೊರಗಿನ ಚಿತ್ರ. ಇವೇ ದೇವರಲ್ಲ. ಆ ವಾಸನಾ ರೂಪ ಜಡ, ದೇವರ ಸಾಕ್ಷಾತ್ ರೂಪ ಅದು ಚೇತ. ಅದರೊಟ್ಟಿಗೆ ಮಾತಾಡಬಹುದು, ವಾಸನಾ ರೂಪಗಳು ಮಾತಾಡ್ತಾರೆ. ಅದರಿಂದ ವಾಸನಾ ರೂಪಕ್ಕೆ ಉಪಾಧಿ ಇರ್ತೀವಿ, ಮನಸ್ಸು ಮನಸ್ಸೇ ಉಪಾಧಿ ಆಗ್ತದೆ. ಇಲ್ಲೇ ಉಪಾಧಿ ಸಾಕ್ಷಾತ್ ಸಾಕ್ಷಾತ್ ರೂಪ ಸಚ್ಚಿತ್ ಆನಂದ. ಅದೇ ಅದಕ್ಕೇನು ಉಪಾಧಿ ಕಾರಣ ಇಲ್ಲ. ಉಪಾಧಿ ಡೈರೆಕ್ಟ್. ಅದಕ್ಕೆ ಏನಾಯ್ತು, ದೇವರ ಇಷ್ಟವಾದಂಥ ರೂಪ. ಇನ್ನೊಂದು ಸೂಕ್ಷ್ಮ ಅವ್ರು ಕೇಳಿ, ಇದು ಧ್ರುವ ಹೊರಗೆ ಬಂದ ನಿಂತ ನಮಗಿಲ್ಲೇ ಒಳಗೆ ಕಾಣಿಸ್ತಾಳೆ. ಒಳಗೆ ಪರಮಾತ್ಮ ಬಿಂಬ ಕಾಣಿಸ್ತದೆ. ಅದು ಕನ್ಫ್ಯೂಸ್ ಆಗ್ತದೆ. ನೀವು ಹೇಳಿದಂಗೆ ಕನ್ಫ್ಯೂಸ್ ಆಗಂಗಿಲ್ಲ. ಅಲ್ಲಿ ವಾಸನ ಹೋಗ್ಬಿಡ್ತದೆ. ಸಾಕ್ಷಾತ್ ರೂಪನೇ ನಿನ್ನ ಒಟ್ಟಿಗೆ ನಗ್ತದೆ, ಇದು ಮಾಡ್ತೀವಿ. ಆ ವಾಸನಾ ರೂಪ ಹಾಗೆ ಸ್ತಬ್ಧ ಚಿತ್ರ. ಅದು ಇನ್ನೊಂದು ಅಷ್ಟು ಆ ಮಟ್ಟದ ಜ್ಞಾನ ಬಂದಾಗ ಗೊತ್ತಾಗ್ಬಿಡ್ತದೆ ವಾಸನ ಯಾವುದು. ಈ ಮನೆಯೊಳಗೆ ಬಾಳೆಹಣ್ಣದಂಗೆ ಕೆಲವರು ಮಾಡಿ ಇಟ್ಟಿರ್ತಾರೆ. ಸಾಕ್ಷಾತ್ ಬಾಳೆಹಣ್ಣು, ಕಟ್ಟಿಗೆ ಬಾಳೆಹಣ್ಣು, ಅದು ಗೊತ್ತಾಗ್ತದೆ. ಸ್ವಲ್ಪ ಚಲೋ ಜ್ಞಾನ ಇದ್ದಾರೆ, ಸ್ಪರ್ಶ ಜ್ಞಾನ ಇದ್ದಾರೆ, ಅದು ಸ್ವಲ್ಪ ಸಾಮಾನ್ಯ ಬಾಳೆಹಣ್ಣು, ಸೇಬು ಹಣ್ಣು ಮಾಡಿಟ್ಟಿರ್ತಾರೆ. ದೂರ ನೋಡ್ತೀನಿ ಹಾಗೆ ಕಾಣಿಸ್ತಾವೆ. ಒಂದು ಡಬ್ಬೆ ಇರ್ತಿದ್ದಲ್ಲ, ಆ ಡಬ್ಬ ಕಾಣಿಸ್ತದೆ. ಸೀತಾಫಲ ಸೀತಾಫಲ ಅದು ವಾಸನಾ. ನಿಯತ ಗುರುಗಳು ಬಂದು ಹೇಳಿದ ಧ್ಯಾನ ಶುರುವಾಗ್ತದೆ. ಈಗ ಧ್ಯಾನ ಮಾಡೋ ಹೇಳಕ್ಕೆ ಒಂದು ಇದು ಬೇಕಲ್ಲ, ಮೂರ್ತಿ ಬೇಕು. ಅವಾಗ ಅವ್ನು ಪರಿಪಕ್ವಸ್ಥ ಬಂದಾಗ ನೀ ಇಂಥ ರೂಪ ಚಿಂತ ಮಾಡ, ಅವ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡೋ ಹೇಳಕ್ಕೆ ಅವಾಗ ಆ ವಾಸನಾ ರೂಪ ಕಾಣಿಸ್ತಾನ ಮೊದಲು ಸ್ಟಾರ್ಟಿಂಗ್. ಈಗ ನಾನಾದರೂ ನಿಯತ ಗುರುಗಳೇ ಅವ್ರಿಗೆ ಹೇಳಿದ್ರು ಅವ್ರಿಗೆ ಮಾಡಂತ, ರೂಪ ಚಿಂತನೆ ಮಾಡ್ದ. ಅದೇನಾಗ್ತದೆ ವಾಸನ. ಮುಂದೆ ಅವ್ರು ಹೋಗಿ ಸಾಕ್ಷಾತ್ ಧ್ಯಾನದಕ್ಕಿಂತ ಮೊದಲ ಗುರುಗಳು ಭೇಟ ಆಗ್ತಾರೆ. ಅಂದ್ರೆ ಹಂಗೆ ಧ್ಯಾನ ಮಾಡ್ತಿರ್ತೀವಿ. ಈ ಧ್ಯಾನ ಅಲ್ಲ, ಒಂದು ಪರಿಪಕ್ವ ಅವಸ್ಥಾ ಬಂದಾಗೆ ನಾವು ಧ್ಯಾನ ಮಾಡ್ತೀವಿ. ಅವ್ರ ಗುರುಗಳು ಬಂದು ಇಂಥದ್ದು ಮಾಡ್ತಾರೆ. ಧ್ಯಾನ ಆದ್ಮೇಲೆ ಗುರುಗಳು ಬರೋಂಗಿಲ್ಲ. ಧ್ಯಾನ ಅಲ್ಲ, ಅವರೇ ಬಂದು ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಬಡ್ಸಂಗಿಲ್ಲ, ಯಾರು ಮೊದಲೇ ಬಡಿಸ್ಬೇಕು. ಅಲ್ಲ, ನಿಯಂತ್ರಗಳು ಬಂದು ಹೇಳ್ತಾರೆ, ಧ್ಯಾನ ಮಾಡ್ಬೇಕಾದ್ರೆ ಆಮೇಲೆ ಕಾಣಿಸ್ತದೆ. ಸ್ತಬ್ಧ ಚಿತ್ರ, ಹಾಂ, ಇದು ಮೂವಿ ಚಿತ್ರ. ಮೂವಿ ಅದು ಗೊತ್ತಾಗ್ತದೆ. ಅಷ್ಟು ಉನ್ನತ ಮಟ್ಟಕ್ಕೆ ಹೋದವಾಗ ಜಡರೂಪ ಯಾವುದು ಗೊತ್ತಾಗ್ತದೆ.
ಅದಕ್ಕೆ ಅವನಂತ ಧ್ಯೇಯಾಂಶೇ ತಶ್ಯ ಪರೋಕ್ಷತ್ವ ಪರೋಕ್ಷ ಜ್ಞಾನ ಸಂತತಿ ಧ್ಯಾನ ಮತ್ತು ರಾಮಾನುಜಾಚಾರ್ಯ ಹೇಳ್ತಾರೆ. ಅವ್ರ ಮತ ಇದರೊಳಗೆ ಅಭಿಪ್ರಾಯ ತಪ್ಪು. ಯಾಕೆ ತಪ್ಪಂದ್ರೆ ಅವ್ರ ಧ್ಯಾನವೇ ಒಂದು ಪರಿಪಕ್ವ ಧ್ಯಾನದ ಪರಿಪಕ್ವ ಅವಸ್ಥೆಯೇ ಅಪರೋಕ್ಷ ಜ್ಞಾನ ಅಂದ್ರೆ. ಆಮೇಲೆ ದರ್ಶನ ಶ್ರುತಿ ದೇವರ ಕಾಣಿಸ್ತಾನೆ ಎಂಬ ಶ್ರುತಿ ಅದಲ್ಲ, ಅದಕ್ಕೆ ಅರ್ಥ ಏನು? ಅದಕ್ಕೆ ಅಲ್ಲಿ ನೋಡ್ರಿ, ಶ್ರವಣ ಮನನ ನಿಧಿಧ್ಯಾಸನ ದರ್ಶನ. ಅಷ್ಟವೇ ದರ್ಶನ, ನಿಧಿಧ್ಯಾಸನವೇ ದರ್ಶನ ಆಗಿತ್ತು. ಮುಂದೆ ದರ್ಶನ ಯಾಕೆ ಬಂತು? ನಿಧಿಧ್ಯಾಸನವೇ ದರ್ಶನ ರೂಪ ಆಯ್ತು ಅಂದ್ರೆ ದರ್ಶನ ಶ್ರುತಿ ಏನವ ಅದರ ಅರ್ಥ ಧ್ಯಾಸನ ಮಾಡ್ತಾ ಮಾಡ್ತಾ ಹಾಂ ಧ್ಯಾಸನ ಮಾಡ್ತಾ ಮಾಡ್ತಾ ಹೌದು. ಮೇಲ್ಮಟ್ಟ ಮೇಲ್ಮಟ್ಟಿರ್ಲಿ ಕೆಳಮಟ್ಟಿರ್ಲಿ ನಿಧಿಧ್ಯಾಸನ ಒಳಗೆ ಏನಿರ್ತದೆ ಚಿಂತನೆ, ದೇವ್ರ ಚಿಂತನೆ. ಆಮ್ಯಾಲ ದೇವ್ರು ಕಾಣಿಸ್ತಾನ. ನಿಧಿಧ್ಯಾಸನೇ ಅಲ್ಲ, ನಿಧಿಧ್ಯಾಸನೇ ಅಪರೋಕ್ಷ ಜ್ಞಾನ ಅಲ್ಲ. ಯಾಕೆ ಹೇಳ್ರಿ? ನಿಧಿಧ್ಯಾಸನ ಮುಗಿ ಧ್ಯಾನ ಮುಗಿತು, ದೇವ್ರು ಕಾಣಿಸಿಲ್ಲ. ಆ ಕಾಣುವ ಅವಸ್ಥೆ ಅದಲ್ಲ ದೇವ್ರ ಒಟ್ಟಿಗೆ ಏನು ಅದು ದರ್ಶನ ದರ್ಶನ ಅಂತ. ಹೀಗಾಗಿ ರಾಮಾನುಜರು ಹೇಳ್ತಕ್ಕಂಥ ಅಕ್ರೂರಿಗೆ ಮತ್ತು ಸಂಧಾನ ಮಾಡೋ ಮುಂದೆ ಕೃಷ್ಣ ಕಾಣಿಸಿದಂತೆ ಎದುರು ಇದ್ದಂತ ಯಾರಿಗೆ ಹೋಗಿದ್ದಲ್ಲ ಅದೆಲ್ಲ ವಾಸನ ಅಲ್ಲೇ ಅವ ಮುಳುಗಿದಾಗ ಅಲ್ಲಿ ಇದು ಯಮುನಾ ಮಳೆಯೊಳಗೆ ದೇವ್ರು ಕಾಣಿಸ್ತಾರೆ. ಅವ ದಿನ ಸಂಧಾನ ಮಾಡ್ತಿದ್ದ, ಭಗವತ್ ದಿನ ಮುಳುಗುವಾಗ ದೇವ್ರು ಕಾಣಿಸ್ತಾರೆ. ಅವ್ನು ಯಾಕೆ ಕಾಣಿಸ್ತಂದ್ರೆ ಅದು ಜ್ಞಾನ ಕೊಟ್ಟು ಅವ್ನು ಇವನೇ ಕೃಷ್ಣ ಅಂತ ಗೊತ್ತಾಗ ಅದ್ರ ಉದ್ದೇಶ ಅದೇ ಧ್ಯಾನ ಅಲ್ಲ. ಭಕ್ತರು ಇದ್ದ ಅಪರೋಕ್ಷ ಜ್ಞಾನೇನೆ. ನೋಡ್ರಿ, ದೇವತೆಗಳ ಎಲ್ಲರೂ ಪ್ರಾಯ ಅಪರೋಕ್ಷ ದೇವರು ಕಂಡವರೇ ಅವರು. ಅದು ನಿರಂತರ ಅಪರೋಕ್ಷನಾಗಿಲ್ಲ. ಒಮ್ಮೆ ಕಂಡಿರ್ತಾರೆ. ನೀವು ಒಮ್ಮೆ PhD ಒಮ್ಮೆ ಪರೀಕ್ಷಾ ಪಾಸ್ ಆಗಿದೆ, ದಿನಾ ಅದೇ ಓದ್ತೀರಿ. SSLC ಪರೀಕ್ಷಾ ಪಾಸ್ ಆಗಿರ್ತೀವಿ. ಹಂಗೆ ಒಮ್ಮೆ ಅಪರೋಕ್ಷ ಜ್ಞಾನ ಆಗಿರ್ತದೆ. ಅಪರೋಕ್ಷ ನದೇವ ಪದವಿ ಪ್ರಾಪ್ತ ಬ್ರಹ್ಮದರ್ಶನ ವರ್ಜಿತ. ಭಗವಂತನ ದರ್ಶನ ಆಗಲಾರ್ದೇ ಅವ್ರ ದೇವತಾ ಪದವಿ ಸಿಗಂಗೆ. ದೇವತಾ ಪದವಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಇವತ್ತು ಅಪರೋಕ್ಷ ಆದರೆ ಅಪರೋಕ್ಷ ಯಾವಾಗ ಇರಂಗಿಲ್ಲ, ಪರ್ಮನೆಂಟ್ ಇರಂಗಿಲ್ಲ. ಈ ರಾಯರಿಗೆ ಅಪರೋಕ್ಷ ನಿರಂತರ ಇರಂಗಿಲ್ಲ. ಕೆಲವೊಬ್ಬರಿಗೆ ಇಚ್ಛಾ ಮತ್ತು ಪುನಃ ಆ ಸಮಾಜಕ್ಕೆ ಕೂತ್ಕೊಂಡಾಗ ಕಾಣಿಸ್ತದೆ. ಆದರೆ ವಾಯುದೇವರಿಗೆ ನಿರಂತರ ಪರಮಾತ್ಮ ಅದು ಇಚ್ಛಾ ಮಾಡಿದಾಗ ವಾಯುದೇವರಿಗೂ ಕೂಡ ನಾನು ದೇವ್ರು ಕಾಣಿಸ್ಬೇಕು. ಜ್ಞಾನ ಆದ್ಮೇಲೆ ಗಾಡಿ ಶಾಖ, ಹಾಂ ಒಮ್ಮೆ ಜ್ಞಾನ ಆದ್ಮೇಲೆ ಅದು ಗಾಡಿ ಶಾಖ. ಅಲ್ಲಲ್ಲ ಅಷ್ಟೇ ಒಂದು ಯೋಗ್ಯತಾ ಆಮೇಲೆ ಕಾಣಿಸ್ತದೆ. ಮತ್ತು ಮುಂದೆ ರೋಪ ಅದು ನಮಗೆ ಒಮ್ಮೆ ಆಗಿರಂಗಿಲ್ಲ. ನಾವೆಲ್ಲರೂ ಈ ವ್ಯವಸ್ಥೆ ಆಗಿಲ್ಲ. ನಮ್ಗೆ ಒಮ್ಮೆ ಅಪರೋಕ್ಷ ಜ್ಞಾನ ಆಗಿಲ್ಲ, ಆಗಬೇಕಾಗಿದೆ. ನಾವು ಇನ್ನೂ ಅಪರೋಕ್ಷ ಜ್ಞಾನ ಮಾಡ್ಕೋಬೇಕು. ಈಗ ಪುರಂದಾಸರು, ದೇವದಾಸರು, ವಿಜಯದಾಸರು, ಮನಕದಾಸರು, ರಾಯರು, ಟೀಕರು ಇನ್ನೂ ಅಪರೋಕ್ಷ ಜ್ಞಾನಿಗಳು. ರಾಮನ ತಿಳ್ಕೊಳ್ಳ ಅಪರೋಕ್ಷ ಜ್ಞಾನಿಗಳು ಅಂದಾಕ್ಷಣವೇ ದೇವರನ್ನು ನೋಡಿದವರು, ನೋಡ್ಕೋತಿದ್ದವರಲ್ಲ, ನೋಡಿದವರು. ಹಾಂ, ಅವರು ಪುನಃ ಧ್ಯಾನಕ್ಕೆ ಕೂತ್ಕೊಂಡು ಹೆಚ್ಚು ಚಿಂತನೆ ಮಾಡಿದ್ದಾರೆ, ದೇವ್ರು ಕಾಣಿಸ್ತಾರೆ. ಪರಿಪಕ್ವ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನಿಗಳು ಒಂದು ಮಟ್ಟದ ಪರಿಪಕ್ವ ಜ್ಞಾನಿಗಳೇ. ಒಂದು ಮಟ್ಟ ಇವಾಗ PhD ಆಗಿರ್ತೀವಿ, ಅವ್ರು ಪರಿಪಕ್ವನೇ. ಆದರೆ ಅವಾಗ ಯಾವಾಗಲೂ ಆ ಪರಿಪಕ್ವತೆ ಇಲ್ಲಿರ್ತದೆ. ಮತ್ತು ಅಧ್ಯಯನ ಮಾಡೇಬೇಕು. ಮತ್ತು ಈ ನಾವು ಸುಧಾ ಪಂಡಿತರಂತ ದುಡ್ಡು ಕೊಟ್ಟಾಗ ಪರಿಪಕ್ವತೆ ಅದ. ಪರಿಪಕ್ವತೆ ಹೆಂಗದ? 24 ತಾಸು ನಾವೆಲ್ಲ ನೋಡ್ತೀವಿ. ಮತ್ತು ಪುನಃ ಪಾಠ ಹೇಳಬೇಕು, ನಾವು ಪುಸ್ತಕ ನೋಡಬೇಕು. ಅವಾಗ ಒಂದು 5-10 ಮಿನಿಟ್ ಆದ್ಮೇಲೆ ಪರಿಪಕ್ವ. ಉಳಿಕೆ ಮಂದಿಗೆ ಅಷ್ಟು ಇಲ್ಲ, ಪುಸ್ತಕ ನೋಡಿದರೂ ಬರಂಗಿಲ್ಲ. ಆದಷ್ಟು ನೀವು ಕೊಟ್ಟರು. ಈಗ ಈ 4 ಅಧ್ಯಾಯ ಸುಧಾಪೇಟ ಕೊಡ್ತಾರೆ, ಕೊಡ್ಬೋದು. ಮುಂದಿನ ವರ್ಷ ಕೇಳಿದ್ರೆ ಅಷ್ಟೇ ಹೇಳ್ತಾರೆ. ಆದರೆ ಲಘುನೇ ಅದು ಬಿಗ್ ಹತ್ತು ಅಧ್ಯಾಯಗಳನ್ನು ಚೆನ್ನಾಗಿ ಕೇಳಬೇಕು. ತಕ್ಷಣ ಕೇಳಾಕ್ಷಣವೇ ಉತ್ತರ ತಕ್ಷಣ ಸಿಗಲಿಕ್ಕಿಲ್ಲ, ಅಷ್ಟ ಚಿಂತನೆ ಇರಂಗಿಲ್ಲ. ಅದು ಉಳಿಕಿದವ್ರಿಗಿಂತ ಒಂದು 10-15 ಮಿನಿಟ್ನ ಮತ್ತೆ ಅಪರೋಕ್ಷ ಜ್ಞಾನಿಗಳಿಗೆ ಪುನಃ ನಮಗೆ ಪರಮಾತ್ಮ ಕಾಣಿಸಬೇಕು ಅಂತ ಅದು ಇಚ್ಛೆ ಆಯಿತು. ಸಿಕ್ಕ
ನಮ್ಗೆ ಹಂಗಲ್ಲ, ನಾವು ಇನ್ನೂ ಅಪ್ರೋಚ್ ಜ್ಞಾನ ಆಗಲೇ ಇದ್ದೆ ಅವರಿಗೆ. ಒಮ್ಮೆ ಪರಮಾತ್ಮ ಕಾಣಿಸಾಗಿ ಇಷ್ಟಂತ ಪರಿಪಕ್ವತ ಇರ್ತದೆ. ಒಮ್ಮೆ ಅವ್ರು ಆರಂಭ ಕಾಲದಲ್ಲಿ ಹೋಗ್ಬಿಡ್ತದೆ. ಅಪ್ರೋಕ್ಷ ಜ್ಞಾನಿಗಳಿಗೂ ಜ್ಞಾನ ಬಂದು ಎಂಥ ಅಪ್ರೋಕ್ಷ ಜ್ಞಾನ ಅಲ್ಲ. ರುದ್ರದೇವರು ಎಲ್ಲದಕ್ಕಿಂತ ಶ್ರೇಷ್ಠರು, ಇಂದ್ರಕ್ಕಿಂತ ಶ್ರೇಷ್ಠ. ಇಂದ್ರೇ ಅಪ್ರೋಕ್ಷ ಜ್ಞಾನ ಹೇಳೋರು. ಎಷ್ಟು ನಾವು ಅಜ್ಞಾನ ಬಂದು ಕೃಷ್ಣ ಪರಮಾತ್ಮ ಜೊತೆಗೆ ಪರ್ವತ ಯಾರು ಇಡೀ ಗೋವರ್ಧನ ಅಶ್ವತ್ಥಾಮಾಚಾರ್ಯ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಇದು ಯಾರಿವರು ದೇವತೆಗಳು. ಕೃಷ್ಣಾಚಾರ್ಯಕ್ಕೂ ಅಷ್ಟವಸುಗಳಲ್ಲಿ ಒಬ್ಬರು, ದುನಾಮಕ ವಸು, ಬ್ರಹ್ಮದೇವ ಆದೇಶವರು. ಆಮೇಲೆ ಹೋಗ್ಬೇಕು. ದ್ರೌಪದಿ ಬಂದು ಕೇಳ್ದ, ಸ್ತ್ರೀಯರಿಗೆ ವಸ್ತ್ರಾಪರಣ ಮಾಡೋದು ಧರ್ಮ ಅಧರ್ಮ, ಧರ್ಮ ಸೂಕ್ತ ಒಂದು ಗಂಡನೇ ಕೇಳ. ಅದು ಹೇಳಿಕೆ ಆಗಿತ್ತು ಅವ್ರಿಗೆ. ತಪ್ಪದ ತಪ್ಪದ ಏನು ದುರ್ಯೋಧನ ತಪ್ಪಿಕೊಳ್ಳ ಅಂತ. ಈಗ ಅಪರೋಕ್ಷ ದಾನದ ಇಮಿಡಿಯೇಟ್ ಇಫೆಕ್ಟ್ ಅಂದ್ರೆ ಪಾಪ ನಾಶ, ಕರ್ಮ ಬಂಧ ನಾಶ. ಮತ್ತು ಬರೇ ಧ್ಯಾನದಿಂದ ನಾವು ಮೋಕ್ಷ ಬರ್ತಿದ್ರೆ ಮತ್ತು ಕರ್ಮನಾಶ ಅವ್ರಿಗೆ ಎಲ್ಲಿ ಆಗ್ತದೆ? ಪಾಪ ನಾಶ. ಅಪರೋಕ್ಷ ಜ್ಞಾನ ಇರಲಾರ್ದೆ ಬರ್ತಿರ್ತಂದ್ರೆ ಬರಂಗೇ ಇಲ್ಲ. ಏನಂದ್ರೆ ಈಗ ಅವ್ರು ಕೇಳಿದ್ರಲ್ಲ, ಅಪರೋಕ್ಷ ಜ್ಞಾನದ್ದು ಇದು ಪಾಪ ನಾಶ, ಕರ್ಮ ಬಂಧ ನಾಶ ಆಗುತ್ತೆ. ಆಮೇಲೆ ನಮಗೆ ಮುಂದೆ ಇದಕ್ಕೆ ಮೋಕ್ಷಕ್ಕೆ ಇದು ಎಲಿಜಿಬಿಲಿಟಿ. ಮತ್ತು ಅವ್ರ ಬರೇ ಧ್ಯಾನದಿಂದೇ ಮೋಕ್ಷ ಆಗ್ತಿತ್ತಂದ್ರೆ, ಅಪರೋಕ್ಷ ಜ್ಞಾನ ಆಗಲಿಲ್ಲ ಅಂದ್ರೆ ಅವ್ರದ್ದು ಕರ್ಮ ಬಂಧ ನಾಶ ಹೆಂಗಾಗ್ತದೆ? ಅಲ್ಲ, ಅವ್ರು ಹೇಳ್ತಾರಲ್ಲ, ಜ್ಞಾನವೇ ಅಪರೋಕ್ಷ ಜ್ಞಾನ, ಧ್ಯಾನವೇ ಅಪರೋಕ್ಷ ಜ್ಞಾನ ಅದೇ ಅಪರೋಕ್ಷ, ಅದಕ್ಕೆ ಕರ್ಮನಾಶ. ಈಗ ಅವರು ನಮ್ಮ ಹಂಗಲ್ಲ, ಧ್ಯಾನಾವಸ್ಥಾನೇ ಬೇರೆ, ಸಾಕ್ಷಾತ್ಕಾರ ಅವಸ್ಥಾನೇ ಬೇರೆ. ಧ್ಯಾನಾವಸ್ಥೆಯಲ್ಲಿ ಭಗವಂತನ ಸಾಕ್ಷಾತ್ಕಾರ ವಾಸನಾರೂಪ. ಧ್ಯಾನ ಮುಗೀತು, ಧ್ಯಾನ ಮುಗಿದ ಮೇಲೆ ಅಪರೋಕ್ಷ ಜ್ಞಾನ. ಧ್ಯಾನ ನಡೆದಾಗೆ ಅಪರೋಕ್ಷ ಜ್ಞಾನ ಆಯ್ತು. ಇನ್ನು ನಾವು ಹೋಗ್ತೀವಿ, ಅದು ಅಪರೋಕ್ಷ ಮೇಲೆ ಧ್ಯಾನ. ಹಾಗಾದ್ರೆ ಧ್ಯಾನವೇ ಅಪರೋಕ್ಷ ಆಗಿತ್ತಂದ್ರೆ ಧ್ಯಾನ ಶುರುವಾದ ಅದು ಕೂಡ ಅಪರೋಕ್ಷ ಜ್ಞಾನ ಯಾಕೆ? ಅದಕ್ಕೆ ದರ್ಶನ ಶ್ರುತಿ, ದರ್ಶನ ಬೇರೆಯೇ. ಪ್ರಾರಂಭ ಕರ್ಮ ಹೋಗೋದಿಲ್ಲ ಅಂತ ಅಪ್ಪ ಜ್ಞಾನ ಆದರೂ ಕೂಡ ಇಲ್ಲ, ಹಿಂದಿದೆ. ಪರೋಕ್ಷ ಜ್ಞಾನ ಆದ ಮೇಲೆಯೂ ಎರಡು ಕರ್ಮಗಳು ಹೋಗ್ತವೆ, ಸಂಚಿತ ಸಂಚಿತ. ಹಿಂದಿನ ಕರ್ಮಗಳೆಲ್ಲ ಹೋಗ್ತವೆ, ಮುಂದಿನ ಕರ್ಮ ಲೇಪ ಆಗತ್ತೆ. ಆದರೆ ಆಗ ಭೋಗ ಮಾಡೋದೇನದ ಆದರೆ ಅವರಿಗೆ ತಿಳುವಳಿಕೆ ಭಾಳ ಇರೋದ್ರಿಂದ ಅದರಿಂದ ಅವ್ರಿಗೆ ಅಷ್ಟು ಅಪರೋಕ್ಷ ಜ್ಞಾನದ ಭೋಗ ಮಾಡೋದ್ರೆ ತ್ರಾಸವಾದ. ಸರ್ವಸ್ಯಾನ್ಯಸ್ಯ ಭೋಗ. ಅಲ್ಲ ನಮ್ಗೆ ತಿಳಿದಿಲ್ಲ ಕರ್ಮದೇಶ ತಿಳಿದೇ ಇಲ್ಲ ಅಷ್ಟು ಯಾರಿಗೆ? ಪ್ರಾರಂಭಿಕವಾಗಿ ಮುಂದೆ ಆಗುವುದು. ಅಲ್ಲ, ಈಗ ನೀವು ಅಪರೋಕ್ಷ ಜ್ಞಾನ ಹೇಳಿ, ಅಪರೋಕ್ಷ ಜ್ಞಾನಗಳ ವಿಚಾರ ಮಾಡೋದು ನಾವು ಅಲ್ಲೇ ಅಲ್ಲ. ನಮ್ಮ ತಿಳಿದು ಬಿಟ್ಟು ಮಾಡ್ಕೋದೇನು. ನಮ್ಮ ಮೂರೂ ವೈ ಅಪರೋಕ್ಷ ಜ್ಞಾನ ಸಂಚಿತ ಕರ್ಮದ ಫಲನೂ ಅದ, ಆಗಾಮಿ ಕರ್ಮ ಲೇಪನ ಆಗ್ತದೆ. ಯಾವ ಕರ್ಮಕ್ಕೆ ಅದನ್ನೇ ನಮಗೆ ಸಂಬಂಧ ಇದೆ. ಪರೋಕ್ಷ ಜ್ಞಾನ ಆದ ಮೇಲೆ ಅವರಿಗೆ ಸಂಚಿತ ಮತ್ತು ಆಗಾಮಿ ಹೋಗ್ತದೆ. ಆದ ಕರ್ಮ ಈ ಸದ್ಯಕ್ಕೆ ನಾ ಯಾವ ಸ್ಥಿತಿಯಾಗಿತ್ತು ಅಂತೀರಿ? ಸತ್ಯ ಅಪರೋಕ್ಷ ಜ್ಞಾನ ಇಲ್ಲದೇ ಇರೋ ಅವಸ್ಥೆ. ಇಲ್ಲಂಕ ಕತ್ರಿ ಆಯ್ತು. ನೋಡಿ ಶ್ರವಣ, ನೋಡಿ ಶ್ರವಣ ಮನನ ನಿಧಿಧ್ಯಾಸನ ಕೂಡ ಜಿಜ್ಞಾಸ. ನೀವು ಜಿಜ್ಞಾಸ ಒಳಗಿನ ಮೊದಲನೇ ಪಾರ್ಟ್ನಾಗ ಇದ್ದೀವಿ ಅಲ್ಲ. ಜಿಜ್ಞಾಸದ 3 ಪಾರ್ಟ್ ಅಲ್ಲ. ಜಿಜ್ಞಾಸದ 3 ಪಾರ್ಟ್: ಕೇಳೋದು, ಚೆನ್ನಾಗಿ ಮನನ ಮಾಡೋದು, ಧ್ಯಾನ ಮಾಡೋದು. ತಪ್ಪದು ಬರ್ತೀವಿ ಖರೆ ಮಂದಿ ಏನಂತಿರ್ಲ ಅದು ಸಾಧ್ಯ ಆಗುತ್ತೆ. ಮತ್ತೆ ನಾಯಿನ ಪಾಠಕ್ಕೆ ಮತ್ತೆ ಬಹುನಾ ಜನ್ಮಾನಿ ಅಂತ ಸಂಧ್ಯಾವನ ಮಾಡ್ತೀವಿ. ಸಂಜೆ ಅದು ಗೊತ್ತಿದೆ ಜನ್ಮಗಳಲ್ಲಿ ಮಾಡಿ ಧ್ಯಾನ ಒಂದೇ ಜನ್ಮದ ಆಗಂಗಿಲ್ಲ. ಮಾಡ್ರಿ ಅಂತ ಹೇಳ್ತಾರೆ. ಅದೇ ಮಾಡೋದು ಖರೆ ಖರೆ ಅದು ಸಪ್ರೇಟ್ ಟೈಮೇ ಬೇಕು. ಶ್ರವಣಂಕ ನಡೆದು ಶ್ರವಣ ಮಾಡೋದು, ಶ್ರವಣ ಜಿಜ್ಞಾಸ ನಡೆದ ಕ್ರಮೇಣ ಆಯ್ತು.
ಅದು ವೆಂಕಟೇಶ ಮಾಡ್ಕೊತ ಹೋಗ್ತೀನಿ ನಿಮ್ಮ ಪಾಠ ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ. ಕರ್ಮನು ಭಾರಿ ಅದಾರೆ ಅವ್ರು ಎಲ್ಲ ಹೋದಲ್ಲಿ ನಡ್ಕೋತ ಹೋಗ್ತಾರೆ. ಹಿಡ್ಕೊತ. ಹಾಂ, ರಾಮನಾಮ ಜಪ ಮಾಡ್ಕೋತ ಹೋಗ್ತಾರೆ. ಅದು ನಾವೆಲ್ಲರೂ ಜಿಜ್ಞಾಸ ಒಳಗಿನ ಏನು ಮೊದಲನೇ ಪಾಠ ಅದ. ಈ ನೋಡಿ ನಾವೆಲ್ಲರೂ 1ನೇತೆಯಿಂದ 7ನೇತೆಯಿಂದ ಪ್ರೈಮರಿ ಶಿಕ್ಷಣ ಅಂತ. ನಾವು ಪ್ರೈಮರಿ ಶಿಕ್ಷಣ ಒಳಗೆ 1ನೇತೆ ಪ್ರೈಮರಿ ಒಳಗೂ 1ನೇತೆ ಇದ್ದು ಸದ್ಯ. ಆದ್ರೆ ಕೆಲವರು 2ನೇತೆ 3ನೇತೆ 4ನೇತೆ 7ನೇ ತನಕ ಇದ್ದಾರೆ. ಸುಧಾಧ್ಯಕ್ಷೆಯನ್ನು ಮಾಡಿದವರು ಇದಾಗಿ. ಇನ್ನು ಅವರು SLC ಅವಸ್ಥೆ ಅಂದ್ರೆ ಅಪ್ರೋಕ್ಷ ಜ್ಞಾನ ಅವಸ್ಥೆ, ಈ ಅವಸ್ಥೆ ಅಂದರೆ ಪರಿಪಕ್ವ ಜ್ಞಾನ. ಈಗ ನೀವು ಜಿಜ್ಞಾಸ ಒಳಗಿದ್ದ ಶ್ರವಣಾವಸ್ಥೆಯಲ್ಲಿ 1ನೇತೆ 2ನೇತೆ ಇರ್ಬೋದು. ನಿರಂತರ ಶ್ರವಣ ನಡೀತದೆ. ಅಂದರೆ ದಿನಾಲು ನಿಮ್ಮ 24 ತಾಸು ಒಳಗೆ ಒಂದು 5-6 ತಾಸು ನಿದ್ದೆ ಬಿಟ್ಟು ಊಟ ಅಡುಗೆ ಉಳಿದ ಒಂದೇನು 10-15-18 ತಾಸು ಅದ. ಅದನ್ನು ಶ್ರವಣ, ಓದೋದು, ತಿಳ್ಕೊಳ್ಳೋದು ಮತ್ತು ಹೇಳೋದು ಹೀಗೆ ಶುರುವಾಯ್ತಂದ್ರೆ ಅದು 6ನೇತೆ ಒಳಗೆ. ಅಲ್ಲ ಇವು 3 ಪ್ರೊಸೆಸ್ ಇಡೀ 24 ತಾಸು ಬಂದೇ ಬಂದು ಹೋಗಿ ಮತ್ತು ಸ್ವಲ್ಪ ಬರ್ತದೆ. ಇಲ್ಲಿ ಶ್ರವಣ ಮನೆಯೊಳಗೆ ಇದು ಮಾಡಿದಾಗ ಗಾಯತ್ರಿ ಜಪ ಮಾಡಿದಾಗ ಅದೇ ಎಲ್ಲ ಸ್ವಲ್ಪ ಬರ್ತದೆ. ಎಲ್ಲ ಸ್ವಲ್ಪ ಬರ್ತದೆ. ಚಿಂತನ ನಡುವೆ ಯಾವುದೇ ಒಂದು ಈಗ ನೋಡಿ 8ನೇತೆಯಿಂದ 9-10 ತನಕ 6 ಸಬ್ಜೆಕ್ಟ್ ಎಲ್ಲ ಓದ್ತೀವಿ. ಆದರೆ ಅದೇ ಸಬ್ಜೆಕ್ಟ್ PhD ಓದೋದು ಬೇರೆ ಇರುತ್ತೆ. ಪೂರ್ಣ ಇಲ್ಲಿ ಶ್ರವಣ, ಮರಣ, ಧ್ಯಾನ 3 ಮಾಡೇ ಮಾಡ್ತೀವಿ. 3 ಭಾಗ ದಿನ ಮಾಡೇ ಮಾಡ್ತೀವಿ. ಶ್ರವಣ ಮಾಡ್ತೀವಿ, ಮನೆ ಚಿಂತನೆ ಮಾಡ್ತೀವಿ, ಗಾಯತ್ರಿ ಧ್ಯಾನ ಮಾಡ್ತೀವಿ. 3 ಸ್ವಲ್ಪ ಭಾಳ. ಆದರೆ ಕೆಲವರಿಗೆ ಭಾಳ. ಈಗ ನಮ್ಮ ಅನುಭವದಿಂದ ನಾವು ಹೇಳ್ತೀವಿ. ಮೊದಲು ನಮಗೆ ಇಷ್ಟ ಆಗ್ತಿದ್ದಿಲ್ಲ. ಈಗ ಹೆಚ್ಚು ಸ್ವಲ್ಪ ಜಪ ಅನುಷ್ಠಾನ ಸ್ವಲ್ಪ ಆಗ್ತದೆ. ಇದು ಕಡಿಮೆನೇ ಮೊದಲನೇಗಿಂತ ಸ್ವಲ್ಪ ಹಾಂ. ಪಾಪ ನಮಗೆ ಆನಂದ ಒಂದು 5-6 ತಾಸು ಜಪ ಮಾಡಿ 5-6 ತಾಸು ಎಷ್ಟೇ ಕಷ್ಟಗಳು, ಎಷ್ಟೇ ಮಾನಸಿಕ ತೊಂದರೆಗಳು, ಎಷ್ಟೇ ಆಘಾತಗಳು ಇದ್ದರೂ ನಿಷ್ಠ ಬಿಟ್ಟು ಇಷ್ಟ ವಶ ಬರ್ತಾವೆ. ಆಘಾತ ಇಷ್ಟ ಆಗ್ತಾವೆ. ಒಂದು ಸ್ವಲ್ಪ ಅದರೊಳಗೆ ವೈಷ್ಣವ ದೀಕ್ಷಾ ಅದರೊಳಗೆ ಸ್ವಲ್ಪ ನಾವು ಕಾಂಪ್ರಮೈಸ್ ಮಾಡಕ್ಕೆ ಅದೇನೆ 5-6-7 ತಾಸು ಹಾಕಿ ಕೆಲವು ತಾಸು ಇರ್ತಾವೆ. ನಾನು ನೋಡ್ಕೊತೀನಿ. ಇದು ದೇವರು ಮಾಡಿದ ಅನುಗ್ರಹ. ಪಾಠ ಮಾಡೋದು, ಓದೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಓದೋದು, ಭಜನೆ ಮಾಡೋದು, ಇವೆಲ್ಲ ಸೇರಿದ್ರೆ ನೋಡಿ ಒಂದು 8 ನಮಗೊಂದು ನಿದ್ದೆ ಬಿಟ್ಟರೆ ಎಲ್ಲ ಕಡೆ ಒಂದು 15 ತಾಸರೇ ಇರ್ತದೆ. 15 ತಾಸು ಮಾಡಬೇಕು. ಯಾರು 12 ತಾಸು ಮಾಡ್ತಾರೆ ಅದು 7ನೇತೆ ಇದ್ರು. ಯಾರು 5 ತಾಸು ಮಾಡ್ತಾರೆ ಅದು 3ನೇತೆ ಮಾಡ್ತಾರೆ. ಯಾರು 1-2 ತಾಸು ಮಾಡ್ತಾರೆ 1ನೇತೆ 2ನೇತೆ ಅಂತ. ನಿಮ್ಮ ಈಗ ನಿಮ್ಮ ಸಾಧನ ಒಳಗೆ ನಡೆದೇ ಬಿಟ್ಟರು. ಭಾಳ ಮಂದಿ ಮಾಡೇ ಮಾಡ್ತಾರೆ. ಪುರಾಣ ಸಂಧಿಕ್ಕೆಲ್ಲ ಕೂತು ಇದು ಮಾಡ್ತಾರೆ. ನಾನು ಕಟ್ಟಿ ಇದು ಮಾಡ್ತಿದ್ದೆ, ಪಾರಾಯಣ ಮಾಡ್ತಾರೆ. ಈ ಕಟ್ಟಿಯವರು ಮಾಡ್ತಾರೆ. ಇದು ಬರೋರು ಪ್ರಾಯ ಎಲ್ಲರೂ ರಸಾಪುರಕ್ಕೆ ದಿನಾಲು 4-5 ಗಂಟೆ ಫೋನ್ ಮಾಡೇ ಬಿಡ್ತಾರೆ. ಸರಿ ಇವತ್ತು ಪಾಠ ಹಂಗೆ ನಡೆದ ಅರ್ಥ ಏನು ಅಂತ ಕೇಳ್ತಿರ್ತಾರೆ. ಅದು ಸಂತೋಷ ಆಗ್ತದೆ. ಅಧ್ಯಯನ ಮಾಡ್ತಿರ್ತಾರೆ ಸಂಜೆ 4 ಗಂಟೆಗೆ. ಇದು ಹಿಂಗದ ಅರ್ಥ ಏನು ಇಲ್ಲ. ಇದೆಲ್ಲರೂ ಮಾಡ್ತೇನೆ, ಹೆಸರು ತೋಡಿದಂತೆ ಹೋಗಲ್ಲ. ಆದರೆ ಇದು ನೀವು ಕೇಳಿ ಚಲೋ ಮಾಡಿ. ಅಂದ್ರೆ ನಾವು ಯಾವ ಅವಸ್ಥೆ ಒಳಗಿದ್ದೀವಿ ಅಂದ್ರೆ 1ರಿಂದ 7ನೇತೆ ಇದು ಶ್ರವಣಾವಸ್ಥೆ, ಶ್ರವಣ ಮಹಾನಾವಸ್ಥೆ ಒಳಗೆ ನಿಮ್ಮ ವೇಳೆ ಯೋಗ್ಯತಾ ಇಂಟ್ರೆಸ್ಟು ಎಷ್ಟು ವೇಳೆ ಇದಕ್ಕೆ ಹಾಕ್ತೀರಿ ಅಷ್ಟು ಭಾಳ ಬೇಗನೆ ನಿಮಗೆ ಧ್ಯಾನ ಸಮಾಧಿ. ನಮ್ಮ ಸತ್ಯಾತ್ಮರದ ಕಥೆ ಕೇಳಬೇಕು. ಅವರು ಮುಂಜಾನೆ 3-4 ಗಂಟೆಗೆ ಒಂದೇ ಕಡೆ ಇದ್ದಾಗ, ಪ್ರವಾಸ ಇದ್ದಾಗ ಆಗಂಗಿಲ್ಲ.
ಒಂದು ಕಡೆಯಿಂದ 3-4 ಗಂಟೆಗೆ ಎದ್ದು ಮುಗಿಸ್ಕೊಂಡು 4ರಿಂದ 7 ತನಕ ಅಖಂಡ ಪಾಠ. 7 ಗಂಟೆಗೆ ಮತ್ತೆ ಪುನಃ ಸ್ನಾನ. ಮಮ್ಮಿ ಅವರಿಗೆ ಪ್ರವಾಸದಾಗ ಒಂದೇ ಕಡೆಗಿದ್ದ ಮತ್ತು ಪುನಃ ರಾಮದೇವರ ಪೂಜಾ. ಮಧ್ಯಾಹ್ನದಾಗ ವಿಶ್ರಾಂತಿ ಅರ್ಧ ಗಂಟೆ ಮತ್ತು ಪುನಃ ಪಾಠ. ಆಮೇಲೆ ಅಭ್ಯಾಸ ಗ್ರಂಥಲೇಖ. ಅಲ್ಲೇ ಸನ್ನಿ ಒಳಗಿದ್ದಾಗಂತೂ ಗುಡಿಯಲ್ಲಿ ಹುಡುಗರು ಹೇಳ್ತಾರೆ ಮುಂಜಾನೆ 3 ಗಂಟೆಗೆ ಎದ್ರಲ್ಲಿ ಸ್ನಾನ ಮಾಡಿ ದೇವರ ಧ್ಯಾನ ಮಾಡ್ಕೋತ ಮುಂದೆ ಪಾಠ. ಆಮೇಲೆ ನದಿಗೆ ಹೋಗಿ ಸ್ನಾನ ಮಾಡಿದ್ರು. ಬಂದು ಕೂಡಲೇ ಮತ್ತೆ ರಾಮದೇವ್ರ ಪೂಜೆ ಕೂಡ ಒಂದು ಅರ್ಧ ಗಂಟೆ ಮುಂದೆ ಗ್ರಂಥಲೇಖ ಮತ್ತು ಪಾಠ ಮತ್ತು ಚಿಂತನೆ. ಪ್ರಾಯ ಆ ಹುಡುಗರು ಹೇಳೋ ಪ್ರಕಾರ ಸುಮಾರು 18ರಿಂದ 20 ತಾಸು ತನಕ ನಮ್ಮ ಕಣ್ಣಿದ್ರಿಗೆ ಇವತ್ತು ಹಿಂಗೆ ಇದ್ದಾರೆ. ವಿದ್ಯಾರ್ಥಿ ಇದ್ದಾಗ ಹಂಗೆ ವಿದ್ಯಾರ್ಥಿ ಇದ್ದಾಗಂತೂ ಅದೇ ಮಾಡ್ತೀವಿ ನಾವು ನೋಡಿದ್ವಿ. ಕಿಶನ್ ರಾವ್ ಅಂತ ಹೇಳಿ ಬರ್ತಾರೆ ಹಾಂ ಎಲ್ಲ ಭಾಗದಾಗ ಇವತ್ತಿನ ದಿವಸ ಇಂಥ ಸ್ವಾಮಿಗಳು ಮತ್ತೆ ನಾವಿರೋದೇ ಧನ್ಯ, ನಮ್ಮದೇ ಧನ್ಯ. ನಾವು ಭಾಳ ಅಲ್ಲ ಏನಂದ್ರೆ ಸಾಧಕರು ಇಷ್ಟಾಗಿ ನಕ್ಕೋತಿರ್ತಾರೆ, ಯಾರಿಗೂ ಹೇಳಂಗಿಲ್ಲ ಮತ್ತು ತಮ್ಮ ಸ್ತೋತ್ರ ಮಾಡಿಸ್ಕೊಡಂಗಿಲ್ಲ. ಅಪ್ಪಿತಪ್ಪಿ ಮಾಡಿದ್ರೆ ಖಂಡನ ಮಾಡ್ತಾರೆ, ದಾನ ಮಾಡ್ತಾರೆ, ವಿದ್ಯಾರ್ಥಿ ಪ್ರೇಮ್ ಮಾಡ್ತಾರೆ, ಪಾಠ ಹೇಳ್ತಾರೆ. ಇವರು ಸಾಮಾಜಿಕ ಸಮಸ್ಯೆಗಳನ್ನು ನೋಡ್ತಾರೆ, ಕೌಟುಂಬಿಕ ಸಮಸ್ಯೆ ಆಗಿದ್ದು ಸಮಾಧಾನ ಅವರಿಗೆ ಆ ರೊಕ್ಕ ಇರುತ್ತೆ. ವೇದವ್ಯಾಸ ನಿಧಿ ಭಾಳ ಮಂದಿ 5 ಲಕ್ಷ 6 ಲಕ್ಷ 2 ಲಕ್ಷ ಒಂದು 5-6 ಕೋಟಿ ರೂಪಾಯಿ ಮಾಡಿ ಫಲಿಮಾರ್ ಮಠದ ಸುಧಾಮಂಗಳದಾಗ ಹಾಂ ನಾನು ವ್ಯಾಸರ ಮಠದಾಗಿದೆ ಅದಕ್ಕಿಂತ ಒಂದು ಫಲಿಮಾರ್ 30,000 ರೂಪಾಯಿ ಹುಡುಗ ಮತ್ತು ಎಲ್ಲ ಪ್ರಾಧ್ಯಾಪಕರಿಗೂ ಸಂಭಾವನೆ ಕೊಟ್ಟರು. ಅಲ್ಲ ಇದೊಂದು ಸಮಗ್ರ ಸುಧಾ ಪರೀಕ್ಷಾ ಯಾರು ಕೊಟ್ಟಿರ್ತಾರೆ 4,60,000 ಇದಕ್ಕೆ ವೇದವ್ಯಾಸ ನಿಧಿ ಅಂತ ಮಾಡ್ಯಾರ. ಅದು ಭಾಳ ಸಾರ್ಥಕ. ಆ ನಿಧಿಗೆ ನಾವು ಕೊಡ್ತೀವಿ ಅಂದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ, ಬೇರೆ ಇವೆಲ್ಲ ಈ ಪ್ರಶ್ನೆ ಕೇಳಿ ಸರಿ ಕೇಳಿ. ನಾವು ಯಾವ ಅವಸ್ಥೆ ಒಳಗಿದ್ದೀವಿ ಅಂದ್ರೆ ನಾವು ಶ್ರವಣ ಮನನ ನಿಧಿಧ್ಯಾಸ 3 ಅವಸ್ಥೆ ಒಳಗಿದ್ದೀವಿ. 3 ಭಾಳ ಸ್ವಲ್ಪ ಒಳಗೆ 3 ಅವಸ್ಥೆ ಲೆವೆಲ್ ಸಣ್ಣ ಲೆವೆಲ್ಲಾಗಿ ಜಿಜ್ಞಾಸಾ ಶಬ್ದ ಮೀಮಾಂಸಾ ಶಬ್ದವಚ್ಚಾರ ಕದಾಪಿ ಅನ್ವಯವೇತನೆ ಏವಂಚ ವಿಚಾರೋ ಯಥೋ ಜ್ಞಾನ ಮೋಕ್ಷ ಸಾಧನ ಮತ್ತು ಅತಃ ಮತ್ತು ಅಥಾತೋ ಅಥ ಶಬ್ದ ಅಧಿಕಾರ ಬಂದ ನಂತರ ಓಂ ಪರಿಪೂರ್ಣನಾದ ಬ್ರಹ್ಮ ಪರಮಾತ್ಮನನ್ನು ಜಿಜ್ಞಾಸ ಮಾಡಬೇಕು. ಯಾಕೆ ಮಾಡಬೇಕು? ಅತಃ ಮೋಕ್ಷ ಸಿಗುವುದರಿಂದ. ಅತಃ ಆದ್ದರಿಂದ. ಏನಾದ್ದರಿಂದ? ಯತಃ ಅಂದರೆ ಅಪರೋಕ್ಷ ಪ್ರಸಾದವಿಲ್ಲದೆ ಮೋಕ್ಷವಿಲ್ಲ. ಮೋಕ್ಷಕ್ಕಾಗಿ ಪ್ರಸಾದಕ್ಕಾಗಿ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನಕ್ಕಾಗಿ ಜಿಜ್ಞಾಸೆ, ಅಥೋ ಬ್ರಹ್ಮ ಜಿಜ್ಞಾಸ. ಅಥಾಥೋ ಅತಃ ಜಿಜ್ಞಾಸಾದಿಂದ ಜಿಜ್ಞಾಸ 3 ಬಂತ. ಶ್ರವಣ ಮನ ನಿಧ್ಯಾಸನ ಎಂಬ ಜಿಜ್ಞಾಸೆಯಿಂದ ಅಪರೋಕ್ಷ ಜ್ಞಾನ. ಮಧ್ಯ ಹೇಳ್ಯಾರ ಪರಮ ಭಕ್ತಿ, ಪರಿಪಕ್ವ ಭಕ್ತಿ, ವೈರಾಗ್ಯ, ಅವೆಲ್ಲ ನಡುವೆ ಅವನೇ ಅವೆಲ್ಲ ಹಂತಕ್ಕೋ ಅದರಿಂದ ಪರೋಕ್ಷ ಜ್ಞಾನ, ಅದರಿಂದ ದೇವರ ಪ್ರಸಾದ ಮೋಕ್ಷ. ಅಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿದ್ರು. ಮೋಕ್ಷಾದೇಹ ಅನ್ಯಲಬ್ಧತ್ವಸ್ಯ ಶಂಕಿತತ್ವ ಅವಧಾನಾಪಿ ಈಶ್ವರ ಪ್ರಸಾದ ಕಿಂಚಿತ್ ಪ್ರಶ್ನೆ. ಆದರೆ
ಹಾಂ, ಇನ್ನೊಂದು ಇದ್ರ ಮೇಲೆ ನಿಮ್ಮ ಈ ತಿಳುವಳಿಕೆ ಗಟ್ಟಿ ಮಾಡಿ ಮತ್ತು ಪ್ರಶ್ನೆ ಮಾಡಿ. ಇಡೀ ಸೂತ್ರದೊಳಗೆ ಅಥವಾ ಅದರ ಆಮೇಲೆ ಅತಃ ಆದ್ದರಿಂದ ಮೋಕ್ಷ ಬರುವುದರಿಂದ, ಓಂ ಅಂದ್ರೆ ಗುಣಪರಿಪೂರ್ಣನಾದ, ಬ್ರಹ್ಮ ಅಂದ್ರೆ ನಾರಾಯಣನ, ಜಿಜ್ಞಾಸ ವಿಚಾರ ಮಾಡ್ತೀವಿ. ವಿಚಾರ 3 ಮಾಡ್ತೀವಿ. ಇದು ಪ್ರಸಾದದಲ್ಲಿ ಬಂತಿದ್ರು ಇಲ್ಲಿ ಪ್ರಸಾದ ಅಂತ ಹೇಳಿದ್ರೆ ನೀವು ಸುಳ್ಳು ತೊಡಕಿದೆ ಅದು ಒಬ್ಬ ಪ್ರಶ್ನೆ ಮಾಡಿ ನೋಡಿ ತಿಳ್ಕೊಳ್ಳಿ. ಈ ಎಲ್ಲ ಪ್ರಶ್ನೆ ನಾವು ಮಾಡಂಗೆ ನಮಗೆ ಯಾಕೆ ಹೇಳ್ತೀವಿ, ನಿಮಗೆ ಮುಂದೆ ಬರ್ತಾವೆ. ಈಗ ಮೊದಲೇ ಯಾಕೆ ಹೇಳ್ತೀವಿ ಅಂದ್ರೆ ನೀವು ಸ್ವಲ್ಪ ಅಧ್ಯಯನ ಮಾಡಿ ಕತ್ಕೊಂಡು ನಿಮಗೂ ಶುರುವಾಗ್ತದೆ. ಆವಾಗ ಏನು ಮಾಡೋದು, ಮುಂದೆ ಜಡ್ಡು ಬರಬಾರ್ದಂತೆ ಈ ಗುಳಿಗೆ ತಗೊಳ್ಳಿ. ಹಿಂದಕ್ಕೆ ಈ ಕವರಾಗಿಂತ ಭಾಳ ಅದಾಗಿದೆ. ಈ ಮಳೆಗಾಲ ಬಂದ ಕೂಡಲೇ ಕೆಲವು ಕಡೆ ಕವರ ಇಂಜೆಕ್ಷನ್ ಕೊಡ್ತೀವಿ, ವ್ಯಾಕ್ಸಿನೇಷನ್ ಕೊಡ್ತಿದ್ರು. ನಮ್ಮನ್ನು ಆಚಾರ್ಯ ಕರ್ಕೊಂಡು ಹೋಗ್ತೀವಿ. ಪಂಢರಪುರ ಪ್ರತಿ ವರ್ಷ ಆ ಪಂಢರಪುರ ಎಂಟ್ರಿ ಆದ ಕೂಡಲೇ ಮೊದಲು ಕವರ ಇಂಜೆಕ್ಷನ್ ಮಾಡ್ಕೊಂಡಿರೋದು ಅಂತ ಸರ್ಟಿಫಿಕೇಟ್. ಅದಕ್ಕೆ ನಾವಲ್ಲಿ ಮುಂಬೈದಾಗ ಡಾಕ್ಟರ್ ಮಣೂರ್ ಅಂತಿದ್ರು, ಮಣೂರು ಡಾಕ್ಟರ್. ಅವರು ಚೈತ್ರ ಮಾಸ ಪಂಢರಪುರಕ್ಕೆ ಹೋಗ್ತಿದ್ರು. ನಾನು ಯಾರ 1 ವಾರ ಮೊದಲು ಆಚಾರ್ಯ ಅವ್ರು ತಿಳಿಸ್ತೀವಿ. ಹಾಂ ಬಂದು ಅದು ಚಲೋ ಒಂದು 15-20 ಸಿಲಿಂಡರ್ ತಂದು ಅದು ತುಚ್ಚ ಅದು ಸರ್ಟಿಫಿಕೇಟ್ ಕೊಡು. ಅದು ಪಂಢರಪುರ ಇಟ್ಕೊಬೋದು. ಮೊದಲು ಸ್ಟೇಷನ್ ಮಾಸ್ಟರ್ ನೋಡೋ ಒಳಗಿಡು. ಇದೆಲ್ಲ ಯಾಕೆ ನಮಗೆ ಇಲ್ಲಲ್ಲ ಅಂತಂದ್ರೆ ಮುಂದೆ ಬರಬಾರ್ದು ಅಂತ ತಗೊಳ್ತಾರೆ. ಮುಂದೆ ಬರಬಾರ್ದಂತ ಇವೆಲ್ಲ ಪ್ರಶ್ನೆಗಳು ಯಾಕೆ ಮಾಡ್ತೀವಿ ನಮ್ಮ ತಲೆಯೊಳಗೆ. ಇಲ್ಲದೇ ಅಪ್ರಾಪ್ತಂ ಭ್ರಾಂತಿ ಉತ್ಪಾದ್ಯ ಅಂದ್ರೆ ಇಲ್ಲದೇ ಇದ್ದ ಸಂಶಯ ತಲೆಯಾಗ ಹಾಕಿ ಅದನ್ನು ಪರಿಹಾರ ಮಾಡ್ಕೊಂಡು ಯಾಕೆ ಮುಂದೆ ನೋಡೋಣ ಅಂತದನ್ನ. ಮುಂದೆ ನೋಡೋಂಗಿಲ್ಲ, ಮುಂದೆ ಪುಸ್ತಕ ಬಂದ್ ಮಾಡಿಬಿಡ್ತೀವಿ. ಇನ್ನೊಂದು ನಿಮ್ಗೆ ಆ ಹೇಳಕ್ಕೆ ಪ್ರಶ್ನೆ ಬಂದಾಗ ಹೇಳೋರು ಯಾರು ಅಥವಾ ಹೇಳೋರಿಗೆ ವೇಳೆ ಅಂದ್ರೆ ನಿಮಗೆಲ್ಲ ಕೇಳೋ ವೇಳೆ ಇರ್ತದೆ. ನೀವು ಮೊದಲೇ ಆದಷ್ಟು ಅದಕ್ಕೆ ಟೀಕನ ಏನು ಮಾಡ್ತಾರೆ, ನಿಮಗೆ ಬರಬಹುದಾದ ಸಮಸ್ಯೆಗಳನ್ನು ತಾವೇ ಮಾಡಬಹುದು. ಪರಿಹಾರ ಪರಮೋಪಕಾರ. ಡಯಾಬಿಟಿಕ್ BP ಗುಳಿಗೆ ತೋದಿರ್ತಾರೆ. ತೊಗೊಂಡಾಗ ಅದೇನು ಇರಂಗಿಲ್ಲ, ನಂಗೆ ಏನು ಇಲ್ಲಿ ಈಗ ಸುಳ್ಳು ಗುಳಿಗೆ ಹಾಕ್ಬಿಟ್ರೆ ಅದು ತೊಗೊಂಡಲ್ಲಿ ಇಲ್ಲ ಅಂತ ಅರ್ಥ. ಭ್ರಮ ಇರ್ತದೆ, ನಂಗೆ BPನೇ ಇಲ್ಲ ಗುಳಿಗೆ ಹಾಕ್ಕೊಡ್ತೀನಿ ಅಂತ. ಅದು ಗುಳಿಗೆ ಟೋಟಲಿ ಇಲ್ಲ, ಬಿಟ್ಟು ನೋಡಿ ಗೊತ್ತಾಗ್ತದೆ. ಹಂಗೆ ದಿನಾಲು ಪಾಠ ಸಂಶಯ ಪರಿಹಾರ ಆಗ್ತಿರ್ತದೆ. ನಿಮಗೆ ಇರ್ತದೆ. ಏನೂ ಇಲ್ಲದೆ ಇದ್ದಾಗ ಸಂಶಯ ಬರ್ಕೊತಿರ್ತದೆ. ಅವಾಗ ಏನಪ್ಪ ಏನೋ ಸುಳ್ಳು ಏನೋ ಅಂತ ಹಿಂಗೆ ಉದಾಸೀನ ಬಂದು ನೀವು ಗ್ರಂಥವನ್ನೇ ಬಂದ್ಬಿಟ್ಟು ಟೀಕಾರ ಏನು ಮಾಡ್ತಾ ಬಂದು ಮ್ಯಾಲಿನ ಮೇಲೆ ಪಂಡಿತರಿಗೆ ಬರುವ ಸಂಶಯ, ಮಧ್ಯಸ್ಥರಿಗೆ ಬರುವ ಸಂಶಯ, ನಿಮ್ಮಂಥ ಎಲ್ಲ ವೆರೈಟಿದ ಸಂಶಯಗಳು ಮಾಡಿಕೊಂಡು ಪರಿಹಾರ ಮಾಡಿ. ಅದಕ್ಕೆ ಇನ್ನೊಂದು ಪರಿಹಾರ ಏನು, ಜ್ಞಾನಸ್ಯ ಮೋಕ್ಷ ಸಾಧನ ಅಂತ ನೋಡಿ. ಏನು ಈಶ್ವರ ಪ್ರಸಾದೋ ಮಧ್ಯೆ ಅಧ್ಯಾತ್ಮ ಆತ್ಮಯಾಥಾತ್ಮ ಜ್ಞಾನ ಆತ್ಮನೇ ಶರೀರ. ಆತ್ಮನ ಸರಿಯಾದ ಜ್ಞಾನದಿಂದ ಏನು ತಾಭ್ಯಾಂ ತದನುಕೂಲ ಪ್ರತಿಕೂಲ ರಾಗದ್ವೇಷೋ ಭಾವ. ಆತ್ಮತ್ವ ಆರೋಪೇ ಸತಿ ತದನುಕೂಲ ಪ್ರತಿಕೂಲ ರಾಗದ್ವೇಷೋ ಭಾವ ಹೇಳ್ತಾರೆ. ಅನರ್ಥ ಯಾಕಾಗ್ತದೆ ಹೇಳ್ತಂತೆ. ನಿಮಗೆ ನೀವು ಯಾರು, ಒಳಗಿದ್ದ ದೇವರು ಯಾರು ಗೊತ್ತಿಲ್ಲದೆ ಇರೋದ್ರಿಂದ ಏನಾಗ್ತಿಲ್ಲ, ಈ ಶರೀರವೇ ದೇಹತೆ ಅಂದರೆ ಬರೋದಿಲ್ಲ. ಆತ್ಮ ಮತ್ತು ಪರಮಾತ್ಮನ ವಿವೇಕ ಇಲ್ಲ, ಶರೀರವೇ ನಾ ಏನಿದೆ ಶರೀರವೇ. ಆ ಶರೀರಕ್ಕೆ ಯಾರಾದರೂ ಬೈದ್ರೆ ಸಿಟ್ಟು ಬರ್ತದೆ, ಹೊಗಳಿದ್ರ ರಾಗ
ನಮ್ಗೆ ಅನುಕೂಲ ಇಲ್ಲ ಕಲಿಯೋದಕ್ಕೆ 2 ಏಕಾದಶಿ ಹಾಕಿ ಅವರು ಆ ಕಮಿಟಿ ಆಗಿತ್ತು ನಮ್ಗೆ ಗೊತ್ತಿತ್ತು 2 ಏಕಾದಶಿ ಹಾಕಿ ಹೊರಗಡೆ ಬಂದಿತ್ತು ಇಲ್ಲ ಗೊತ್ತಿಲ್ಲ ಗೊತ್ತೇ ಆಗಿಲ್ಲ ನಿನ್ನ ಹೆಸರು ಬಾ ಅಂತ ಹಿಂಗೆ ನಾವೇನು ಮಾಡ್ತೀವಿ ಅಂದ್ರೆ ಯಾರ್ಯಾರೋ ದ್ವೇಷ ಮಾಡ್ಕೊತ ಬೈಕೋತ ದೊಡ್ಡವ್ರನ್ನ ಬೈಯೋದ್ರಿಂದ ಏನಾಗ್ತಾ ಹೇಳ್ರಿ ಪಾಪದಿಂದ ಕೆಟ್ಟ ಯೋಜನೆ ಹುಡ್ತಾರೆ ಅಲ್ಲಿ ಮತ್ತೆ ಪುನಃ ಏನೋ ಪುಣ್ಯ ಪಾಪ ಹಿಂಗೆ ನೋಡ್ರಿ ರಾಗದ್ವೇಷ ತತಚ್ಚ ಸುರ ನರ ತಿರಿಯಗಾನ ಒಳ್ಳೆ ಯಾವುದೋ ಮಾತು ಕೇಳಿ ಅತ್ಯುತ್ತಮ ಹವನ ಪಾಠ ಮಾಡ್ಬೇಕಾದ್ರೆ ಅತ್ಯುತ್ತಮ ಯೋನಿ ಹುಡ್ತಾನೆ ನರ ಮಾನವ ತಿರಿಯಗ ಅಂದ್ರೆ ಹಂದಿ ನಾಯಿ ಕತ್ತಿ ಯೋನಿಷು ನವೀನ ಶರೀರ ಇಂದ್ರಿಯಾದಿ ಸಂಯೋಗ ಲಕ್ಷಣ ಜನ್ಮ ತಸ್ಮಾಚ್ಚ ದುಃಖಾನುಭವ ಇತ್ಯಾದಿನ ಅನಾದಿದೇಯಂ ಕಾಲಕಾಲ ಪ್ರವಾಸ ಸಂಸಾರ ಇದೇ ಸಂಸಾರ ಮತ್ತು ಪುಣ್ಯ ಪಾಪ ಮಾಡೋದು ಪುನರಪಿ ಜನನಿ ಜಡನೆ ಒಂದು ಕಾಲಕಾಲ ಪ್ರವಾಹ ಸಂಸಾರ ಇದೇ ಸಂಸಾರ ಅಂದ್ರೆ ಇದೆ ಹಂಗೇ ಮಾಡ್ಕೊತ ಹೋಗೋದು ಸಂಸರತಿ ಸಂಸ್ಕೃತೊಳಗೆ ಸರಣೆ ಅಂತ ಧಾತು ಅದು ಸರ್ಕೋತ ಹೋಗೋದು ಈಗ ಸರ್ಪ ಅಂತ ಅದು ಸರತೀತಿ ಸರ್ಪ ಅದು ಕನ್ನಡದಾಗ ಬಂದ ಸರಿ ಅಂತ ಆತ್ಮತತ್ವಜ್ಞಾನಾಚ ಅದು ಭಗವತ್ ತತ್ವಜ್ಞಾನದಿಂದ ವಿಪರ್ಯಯೋ ನಿವೃತ್ತೆ ತತ್ವಜ್ಞಾನ ಆಯ್ತಂದ್ರೆ ನಾನು ಮಾತಾಡೋದು ತಪ್ಪದು ಮಾಡಲ್ಲ ತತ್ವಜ್ಞಾನಸ್ಯ ಸಮಾನಾಶ್ರಯ ವಿಷಯ ಜ್ಞಾನ ಮಿಥ್ಯಾಜ್ಞಾನ ತತ್ವಜ್ಞಾನ ಆಯ್ತಂದ್ರೆ ಅಜ್ಞಾನ ಹೋಗ್ಬಿಡ್ತದೆ ಶುಕ್ತಿ ಹಂಗೆ ಶುಕ್ತಿಕಾ ಜ್ಞಾನ ನಿಮ್ಗೆ ಶಿಂಪಿ ಜ್ಞಾನ ಅಂದ ಕೂಡಲೇ ಬೆಳ್ಳಿ ಜ್ಞಾನ ಹೋಗ್ತದೆ ಇಲ್ಲಿ ತನಕ ಶಿಂಪಿಯಲ್ಲಿ ಬೆಳ್ಳಿ ತಿಳ್ಕೊಂಡಿದ್ವಿ ಶಿಂಪಿ ಅಂತ ತಿಳ್ಕೊಂಡು ಕೂಡ ಏನಾಯ್ತು ಅದು ಅಜ್ಞಾನ ಹೋಯ್ತು ಅದು ಅಜ್ಞಾನ ರಜತಾರೂಪ ನಿವೃತ್ತಿ ಮಿಥ್ಯಾಜ್ಞಾನ ನಿವೃತ್ತು ಅಂತೂ ಮಿಥ್ಯಾಜ್ಞಾನ ಹೋದ ಮೇಲೆ ರಾಗದ್ವೇಷ ಬರಂಗೇನು ಕಾರಣಾಭಾವ ತಯೋ ಅಭಾವೇ ರಾಗದ್ವೇಷ ಇಲ್ಲದೆ ಇದ್ದಾಗ ನಮಗೆ ಪುಣ್ಯ ಪಾಪಗಳು ಬರಂಗಿಲ್ಲ ಪುಣ್ಯ ಪಾಪ ಇಲ್ಲದೆ ಇದ್ದಾಗ ಸಂಸಾರ ತತಶ್ಚ ಪ್ರಾಗ್ ಉಪಚಿತ ಪ್ರವೃತ್ಯ ಭಾವೇ ಚ ಜನ್ಮಾಂತರ ಭಾವ ಚಿತ್ತ ಭಾವ ಅದಕ್ಕೆ ವರ್ತಮಾನ ಶರೀರ ಒಳಗೆ ಹಿಂಗೆ ಬಂದು ಜನ್ಮಾಭಾವೇ ಜನ್ಮ ಇಲ್ಲ ಅಂದ್ಮೇಲೆ ನಿರ್ಬೀಜಸ್ಯ ದುಃಖೋಶ ಅವಾಗ ಜನ್ಮ ಇಲ್ಲ ಅಂದಮೇಲೆ ನಾವು ಒಂದೇ ಅವಸ್ಥಾನಾಗಿರ್ತೀವಿ ದುಃಖ ಬರಂಗೇ ಇಲ್ಲ ಇದು ಆತ್ಯಂತಿಕ ದುಃಖ ನಿವೃತ್ತಿ ಮುಕ್ತಿ ಆತ್ಯಂತಿಕವಾದಂಥ ದುಃಖ ನಿವೃತ್ತಿನೇ ಮೋಕ್ಷ ಇದಕ್ಕೆ ತಥಾ ಜ್ಞಾನ ಸ್ವಭಾವ ಲಭ್ಯ ಮುಕ್ತೋ ಕಿಂ ಈಶ್ವರ ಪ್ರಭಾವ ನಾವು ನಮ್ಮ ತಿಳುವಳಿಕೆಯಿಂದಲೇ ದುಃಖಕ್ಕೆ ಕಾರಣವಾದ ಶರೀರ ಬಂಧನಾದಿಗಳಿಂದ ದೂರ ಆದಾಗ ದುಃಖ ಬರಂಗೇ ಇಲ್ಲ ಇದಕ್ಕಾಗಿ ದೇವ ಪ್ರಸಾದ ಬೇಕು ಇಷ್ಟೆಲ್ಲ ಜ್ಞಾನ ಸ್ವಭಾವ ಅದಕ್ಕೆ ಟೀಕೆ ಕೊಡೋದು ನೈ ಅಂಧಕಾರ ನಿಬಂಧನ ದುಃಖ ನಿವೃತ್ತ ಪ್ರದೀಪಂ ಉಪಾದಾನ ಕಶ್ಚಿತ್ ಪ್ರಭೋಪದಾನ ಅಪೇಕ್ಷಂತೆ ಅಂಧಕಾರದಿಂದ ಆಗುವ ದುಃಖ ಕಳ್ಕೊಳ್ಳಿ ನೀವೇ ಮಾಡ್ತೀರಿ ಎಲ್ಲ ಕಡೆ ಮನೆಯಾಗ ಕತ್ತಿರ್ತದೆ ಅಂಧಕಾರ ನಿಬಂಧನ ದುಃಖ ನಿವೃತ್ತ ಅಂಧಕಾರದಿಂದ ಆದ ದುಃಖದ ನಿವೃತ್ತಿಗಾಗಿ ಏನು ಮಾಡ್ತೀರಿ ಪ್ರದೀಪಂ ದೀಪ ಹಚ್ತೀರಿ ದೀಪ ಹಚ್ಚೋದ್ರ ಕೂಡಲೇ ಅದೇ ಕದ್ದು ಹೋಗ್ತದೆ ಇದು ನ ಕಸಚಿತ್ ಪ್ರಭೋಹೋ ಪ್ರಸಾದ ಅಪೇಕ್ಷತೆ ಇದಕ್ಕೆ ಯಾವ ಡಿಸ್ಟ್ರಿಕ್ಟ್ ಜಡ್ಜ ಡಿಸ್ಟ್ರಿಕ್ಟ್ DC ಅವೇ ನಮಗೆ ಆರ್ಡರ್ ಕಾಣಿಲ್ಲ ಅಥವಾ ಪ್ರಸಾದ ಕಾಣಿಲ್ಲ ನ ಕಸಚಿತ್ ಪ್ರಭೋಹೋ ಮುಕ್ತೋ ಕಿಂ ಈಶ್ವರ ಪ್ರಸಾದ ಅದಕ್ಕೆ ಕಾರಣ ಈಶ್ವರ ಪ್ರಸಾದದಿಂದ ಏನಾಗಬೇಕಾಗಿದೆ ನೈ ಅಂಧಕಾರ ಆಯ್ತಾ ಸ್ವಭಾವವೇ ಪ್ರತಿ ಈಗ ಬೆಳಕಿನ ಸ್ವಭಾವ ಏನದ ಕತ್ತೆ ಹೋಗ್ತದೆ ಸಮಾನಾದ ಅದು ಸ್ವಭಾವನೆ ಇದ್ದಾಗ ನಡವಳಿಕೆ ಈ ದೇವತೋಣೆ ಮಾಡ್ತದೆ ತಥಾಚ ನ್ಯಾಯ ಸೂತ್ರ ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾ ಜ್ಞಾನ ಉತ್ತರೋತ್ತರಾಪಾಯ ಅನಂತರಾಪಾಯ ಅಪವರ್ಗ ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾ ಜ್ಞಾನ ಅದಕ್ಕೆ ರಾಗದ್ವೇಷಗಳು ಜನ್ಮಾದಿಗಳು ಅದರಿಂದ ದುಃಖಾದಿಗಳು ಈ ಪ್ರವಾಹನೇ ಹೋದ ಮೇಲೆ ಮುಗದೆ ಹೋಯ್ತು ತಾನೇ ಎಂಡಾಗ್ತದೆ ಇದಕ್ಕೆ ದೇವರ ಪ್ರಸಾದ ಆಗಬೇಕು ಅಂತ ಈ ರೀತಿಯಾಗಿ ಪ್ರಶ್ನವೋ ಬರಲೋ ಅನುವ್ಯಾಖ್ಯಾನದಲ್ಲಿ ಆಚಾರ ಹೇಳ್ತಾರೆ ದ್ರವ್ಯಂ ಕರ್ಮ ಚಕಾರಶ್ಚ ಸ್ವಭಾವೋ ಜೀವ
ಯದನುಗ್ರಹತಃ ಸಂತಿ ಸಂತಿ ಯದುಪೇಕ್ಷಯ ನಾಳೆ ಶ್ರೀಕೃಷ್ಣ ಎಲ್ಲ ಕಡೆ ಮಧ್ಯವರ್ತಿ ಬೇಡ